ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಹರಿ ಓಂ. ಯಾವಾಗ ಪರಶುರಾಮ ದೇವರು ದಂಬೋದ್ಭವರಾಜನ ಕಥೆಯನ್ನ ಹೇಳಿ ಆ ಮೂಲಕ ನರನಾರಾಯಣರ ಅವತಾರರೇ ಅರ್ಜುನ ಮತ್ತು ಕೃಷ್ಣರು ಅನ್ನೋದನ್ನ ತಿಳಿಸಿ ಪಾಂಡವರ ಜೊತೆಯಲ್ಲಿ ಸಂಧಿ ಮಾಡಿಕೊಳ್ಳೋದೇ ಉತ್ತಮ ಅಂತ ಹೇಳಿದ ಮೇಲೆ ಮಹಾನುಭಾವರಾದ ಇನ್ನೊಬ್ಬ ಮುನಿಗಳು ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರೇ ದೊಡ್ಡ ಋಷಿಗಳು, ಕಣ್ವರು ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿಂದ ಕೆಲವು ಅಧ್ಯಾಯಗಳಲ್ಲಿ ಮಾತಲಿ ಕನ್ಯೋಪಾಖ್ಯಾನ ಅಥವಾ ಮಾತಲಿ ಕನ್ಯಕಥಾ ಅನ್ನುವಂತಹ ಒಂದು ತುಂಬಾ ಸುಂದರವಾದ ಇನ್ನೊಂದು ಕಥೆ ಚರಿತ್ರೆಯನ್ನ ನಿರೂಪಣೆ ಮಾಡ್ತಾರೆ ವ್ಯಾಸರು. ಇದರಿಂದ ಏನು ಪಾಠ ಇದೆ, ನಮಗೆ ಏನ್ ತಿಳ್ಕೊಳ್ಬಹುದು ಹೊಸ ವಿಷಯ ನೋಡೋಣ. ವೈಶಂಪಾಯನರು ಹೇಳ್ತಾರೆ, ಜಾಮದಜ್ಞವಚ ಶ್ರುತ್ವಾ ಕಣ್ವೋಪಿ ಭಗವಾನ್ ಋಷಿ ದುರ್ಯೋಧನಮಿದಂ ವಾಕ್ಯಂ ಅಬ್ರವೀತ್ ಕುರು ಸಂಸದಿ ಅಕ್ಷಯಶ್ಚಾವ್ಯಯಶ್ಚೈವ ಬ್ರಹ್ಮಾಲೋಕ ಪಿತಾಮಹಃ ತಥೈವ ಭಗವಂತೌ ತೌ ನರನಾರಾಯಣ ಋಷಿ ಆದಿತ್ಯಾನಾಂ ಹಿ ಸರ್ವೇಷಾಂ ವಿಷ್ಣುರೇಕಃ ಸನಾತನಃ ಅಜೇಯಶ್ಚಾವ್ಯಯಶ್ಚೈವ ಶಾಶ್ವತಃ ಪ್ರಭುರೀಶ್ವರಃ ನಿಮಿತ್ತಮರಣಶ್ಚಾನ್ಯೇ ಚಂದ್ರಸೂರ್ಯೌ ಮಹೀಜಲಂ ವಾಯುರಗ್ನಿಸ್ತಥಾಕಾಶಂ ಗ್ರಹಾಸ್ತಾರಾಗಣಾಸ್ತಥಾ ತೇ ಚ ಕ್ಷಯಾಂತೆ ಜಗತೋ ಹಿತ್ವಾ ಲೋಕತ್ರಯಂ ಸದಾ ಕ್ಷಯಂ ಗಚ್ಚಂತಿ ವೈ ಸರ್ವೇ ಸೃಜ್ಯಂತೆ ಚ ಪುನಃ ಪುನಃ ಮುಹೂರ್ತಮರಣಾಶ್ಚಾನ್ಯೇ ಮಾನುಷಾ ಮೃಗಪಕ್ಷಿಣಃ ತಿರ್ಯಜ್ಞೋನ್ಯಸ್ತಯೇ ಚಾನ್ಯೇ ಜೀವಲೋಕಚರಾ ಸ್ಮೃತಾಃ ಭೂಯಿಷ್ಠೇನ ತು ರಾಜಾನಃ ಶ್ರಿಯಂ ಭುಕ್ತ್ವಾಯುಷಃ ಕ್ಷಯೇ ಮರಣಂ ಪ್ರತಿಗಚ್ಚಂತಿ ಭೋಕ್ತುಂ ಸುಕೃತ ದುಷ್ಕೃತೆ ಸಭವಾನ್ ಧರ್ಮಪುತ್ರೇಣ ಶಮಂ ಕರ್ತುಮಿಹಾರ್ಹತಿ ಪಾಂಡವಾಃ ಕುರವಶ್ಚೈವ ಪಾಲಯಂತು ವಸುಂಧರಾಂ ಬಲವಾನಗಮಿತ್ಯೇಷ ನಮಂತವ್ಯಂ ಸುಯೋಧನ ಬಲವಂತೋ ಬಲಿಭ್ಯೋ ಹಿ ದೃಶ್ಯಂತೆ ಪುರುಷರ್ಷಭಾ ನ ಬಲಂ ಬಲಿನಾಂ ಮಧ್ಯೆ ಬಲಂ ಭವತಿ ಕೌರವ ಬಲವಂತೋ ಹಿ ತೇ ಸರ್ವೇ ಪಾಂಡವಾ ದೇವ ವಿಕ್ರಮಾಃ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಮಾತಲೇರ್ದಾತು ಕಾಮಸ್ಯ ಕನ್ಯಾಂ ಮೃಗಯತೋ ವರಂ. ವೈಶಂಪಾಯನರು ಹೇಳ್ತಾರೆ, ಪರಶುರಾಮ ದೇವರು ಏನ್ ಹೇಳಿದ್ರಲ್ಲ ಮಾತು, ದಂಬೋದ್ಭವನ ಉಪಾಖ್ಯಾನ, ಆ ಮಾತನ್ನ ಕೇಳಿ ಆದ್ಮೇಲೆ, ಆ ಮಾತು ಹೇಳಿ ಆದ್ಮೇಲೆ ಪರಶುರಾಮ ದೇವರು ಸುಮ್ಮನಾದ. ಆಗ ಮಹಾನುಭಾವರಾದ ಸೃಷ್ಟಿ ಸ್ಥಿತ್ಯಾದಿಗಳನ್ನು ಮಾಡುವ ಭಗವಂತನನ್ನ ಕರ್ಮಗಳನ್ನು ಚೆನ್ನಾಗಿ ತಿಳಿದು ಅನುಸಂಧಾನ ಮಾಡುವ ಋಷಿಗಳು, ಕಣ್ವರು. ಆದ್ದರಿಂದ ಮುನಿಗಳಿಗೆ ಭಗವಾನ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಭಗವಾನ್ ಅಂತ ಅನ್ನೋದು ಭಗವಂತನಿಗೆ ಮಾತ್ರ, ನಾರಾಯಣನಿಗೆ ಮಾತ್ರ. ಷಡ್ಗುಣೈಶ್ವರ್ಯ ಸಂಪನ್ನನಾದ ಭಗವಂತನನ್ನ ನಾರಾಯಣ ಅಂತ ಕರೆಯೋದು. ಭಗ ಅಂದ್ರೆ 6 ಗುಣಗಳು. ಆದ್ರೆ ಮುನಿಗಳನ್ನು ಭಗವಾನ್ ಅಂತ ಕರೀತಾರೆ. ಕಾರಣ ಏನು ಅಂತಂದ್ರೆ, ಸವಾಚ್ಯೋ ಭಗವಾನಿತಿ ಅಂತ ಪುರಾಣ ಪ್ರಮಾಣ ವಾಕ್ಯ ತಿಳಿಸಿಕೊಟ್ಟ ಹಾಗೆ, ಉತ್ಪತ್ತಿ ಮಾಯತಿಂಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ ಪ್ರಮಾಣ ವಾಕ್ಯ. ಯಾರನ್ನ ನಾವು ಭಗವಾನ್ ಅಂತ ಕರೀಬಹುದು? ಉತ್ಪತ್ತಿ ಮಾಯತಿಂಚೈವ, ಜಗತ್ತು ಸೃಷ್ಟಿಯಾಗುವುದಲ್ಲಿ, ಜಗತ್ತು ಲಯ ಆಗುವುದಲ್ಲಿ ಭೂತಗಳ ಗತಿ ಯಾವುದು, ಭೂತಗಳು ಹೇಗೆ ಬರುತ್ತೆ ಅಂದ್ರೆ ಪ್ರಪಂಚ ಹೇಗೆ ಸೃಷ್ಟಿಯಾಗತ್ತೆ, ಪ್ರಪಂಚಗಳು ಹೇಗೆ ಲಯ ಆಗತ್ತೆ, ಆ ಪ್ರಪಂಚದಲ್ಲಿ ಜೀವ ಜಡಗಳು ಹೇಗೆ ಬರುತ್ತೆ, ಹೇಗೆ ನಾಶ ಆಗುತ್ತೆ, ವಿದ್ಯೆ ಶಾಸ್ತ್ರ ಯಾವುದು, ಅವಿದ್ಯೆ ಅಯಥಾರ್ಥ ಜ್ಞಾನ ಯಾವುದು ಅನ್ನೋದನ್ನೆಲ್ಲ ಪೂರ್ಣವಾಗಿ ಯಾರು ತಿಳ್ಕೊಂಡಿದ್ದಾರೆ ಅವರನ್ನ ಭಗವಾನ್ ಅಂತ ಕರಿಬೇಕು. ಆ ರೀತಿಯಲ್ಲಿ ಕೆಲವು ಋಷಿಮುನಿಗಳು ಭಗವಾನ್ ಎನ್ನುವ ಶಬ್ದಕ್ಕೆ ವಾಚ್ಯರಾಗ್ತಾರೆ. ಅವರಲ್ಲಿ ಒಬ್ಬರು ಕಣ್ವರು. ಇಂಥ ಕಣ್ವರು ತಪಸ್ಸು ಮಾಡಿದ ಒಂದು ತೀರ್ಥ, ಕಣ್ವರ ಆಶ್ರಮ ಇವತ್ತು ನಮಗೆ ಸಿಗುತ್ತೆ. ಕಣ್ವತೀರ್ಥ ಅಂತಲೇ ಆ ಪ್ರದೇಶ, ಸಮುದ್ರ ತೀರ, ಕಾಸರಗೋಡು, ಕೇರಳದ ಕಾಸರಗೋಡಿನ ಹತ್ತಿರದಲ್ಲಿ ಈ ತೀರ್ಥ ಬರುತ್ತೆ. ಕಣ್ವರು ಸಾಧನೆ ಮಾಡಿದ
ಕಣ್ವರು ಪೂಜೆ ಮಾಡಿದ ರಾಮಚಂದ್ರ ದೇವರ ಪ್ರತಿಮೆ ಇರುವಂತಹ ಕ್ಷೇತ್ರ. ಶ್ರೀಮದ್ ಆಚಾರ್ಯರು ಒಂದು ಚಾತುರ್ಮಾಸ್ಯವನ್ನ ಆ ತೀರ್ಥದಲ್ಲಿ ಮಾಡ್ತಾರೆ. ಇವತ್ತಿಗೂ ಕಣ್ವ ಮುನಿಗಳು ಪೂಜೆ ಮಾಡಿದ ಆ ರಾಮಚಂದ್ರ ದೇವರ ಪ್ರತಿಮಾ ಉಡುಪಿಯ ಪೇಜಾವರ ಮಠದಲ್ಲಿ ವಿರಾಜಮಾನವಾಗಿದೆ. ಅಷ್ಟು ಮಾತ್ರ ಅಲ್ಲ, ಶ್ರೀಮದ್ ಭಾಗವತಕ್ಕೆ ಪರಮ ಸುಂದರವಾದ ವ್ಯಾಖ್ಯಾನವನ್ನ ಆಚಾರ್ಯರ ತಾತ್ಪರ್ಯದ ಹಿನ್ನೆಲೆಯಲ್ಲಿ ರಚನೆ ಮಾಡಿದ ಅತ್ಯಂತ ಉತ್ತಮ ಪಂಡಿತರಾದ ಶ್ರೇಷ್ಠ ಜ್ಞಾನಿಗಳಾದ ತಪಸ್ವಿಗಳಾದ ಶ್ರೀ ವಿಜಯಧ್ವಜಾಚಾರ್ಯರು ಸಾಧನೆ ಮಾಡಿದ ಭೂಮಿ. ಅವರ ಮೂಲ ವೃಂದಾವನ ಕ್ಷೇತ್ರ ಅಲ್ಲೇ ಇದೆ. ಮತ್ತು ಶ್ರೀಮದ್ ಭಾಗವತಕ್ಕೆ ಪದರತ್ನಾವಲಿ ಎನ್ನುವಂತಹ ಅದ್ಭುತವಾದ ವ್ಯಾಖ್ಯಾನವನ್ನ ಬರೆದ ಕ್ಷೇತ್ರವು ಈ ಕಣ್ವಾಶ್ರಮವೇ, ಕಣ್ವತೀರ್ಥವೇ. ಆದ್ದರಿಂದ ಅಂತಹ ಮಹಾನುಭಾವರು ಕಣ್ವರು, ದೇವರ ಮಹಿಮೆಯನ್ನ ಪೂರ್ಣವಾಗಿ ತಿಳಿದ ದೊಡ್ಡ ಜ್ಞಾನಿಗಳು. ಅವರು ಮಾತಾಡಿ ಶುರು ಮಾಡಿದರು. ದುರ್ಯೋಧನನಿಗೆ ಹೇಳ್ತಾರೆ, ನೋಡಪ್ಪ ದುರ್ಯೋಧನ, ಎಲ್ಲ ಲೋಕಗಳಿಗೆ ಪಿತಾಮಹನಾದವನು ಬ್ರಹ್ಮ. ಚತುರ್ಮುಖ ಬ್ರಹ್ಮದೇವರನ್ನ ಲೋಕಪಿತಾಮಹ ಅಂತ ಕರೀತಾ ಇದ್ದಾರೆ. ಅಂತಹ ಪಿತಾಮಹರಾದ ಚತುರ್ಮುಖ ಬ್ರಹ್ಮದೇವರು ಅವರು ಅವ್ಯಯರು, ಅಕ್ಷಯರು. ಅವ್ಯಯ ಮತ್ತು ಅಕ್ಷಯ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು ಅನಂತರು, ಅನಂತ ಮತ್ತು ನಾಶರಹಿತ ಅಂತ ಅರ್ಥ ಆಗತ್ತೆ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಜೀವರಾಶಿಗಳಲ್ಲಿ ಅವ್ಯಯ ಮತ್ತು ಅಕ್ಷಯ. ಸರ್ವಾತ್ಮನ ನಾಶರಹಿತನಾದವನು ನಾರಾಯಣ. ಹೇಗೋ ಹಾಗೆ ಈ ನರನಾರಾಯಣರೆಂಬ ಋಷಿಗಳಿದ್ದಾರಲ್ಲ, ಅವರು ಹಾಗೆ ತಾರತಮ್ಯ ಹೇಳ್ತಾರೆ ಇಲ್ಲಿ. ಇದರಿಂದ ಅವರ ಬಗ್ಗೆ ಪರಶುರಾಮ ದೇವರು ಹೇಳಿದ್ದೆಲ್ಲ ಸರಿಯಾಗಿದೆ. ನಿನಗೊಂದು ತತ್ವ ಹೇಳ್ತೀನಿ, ಪ್ರಮೇಯವನ್ನು ಹೇಳ್ತೀನಿ ಕೇಳು ಅಂತಾರೆ ಕಣ್ವರು. ದ್ವಾದಶಾದಿತ್ಯರಿದ್ದಾರೆ, ಅಂದ್ರೆ ಅದಿತಿಯ ಮಕ್ಕಳಿದ್ದಾರೆ. ಆ ಅದಿತಿಯ ಮಕ್ಕಳಲ್ಲಿ ಒಬ್ಬ ವಿಷ್ಣು ಭಗವಂತ ಅವನೇ ಉಪೇಂದ್ರ. ಅವ ಏನಿದ್ದಾನೆ, ಸಮಸ್ತ ಲೋಕಗಳಲ್ಲಿ ಅವನೊಬ್ಬನೇ ಸನಾತನ. ಅವನನ್ನ ಗೆಲ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವನಿಗೆ ನಾಶ ಇಲ್ಲ. ಅವನು ಶಾಶ್ವತ, ಅವನು ಪ್ರಭು, ಎಲ್ಲಕ್ಕೂ ಈಶ್ವರ. ಈಶ್ವರ ಅಂದ್ರೆ ಸಮರ್ಥ ಅಂತ ಅರ್ಥ. ಎಲ್ಲಕ್ಕೂ ಸಮರ್ಥ ಆ ವಿಷ್ಣುವೇ. ಅದರಿಂದ ಇಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಎರಡು ವಿಶೇಷಣಗಳನ್ನ ಕೊಟ್ರು, ಅಕ್ಷಯ ಮತ್ತು ಅವ್ಯಯ ಅಂತ ಎರಡು ವಿಶೇಷಣ ಕೊಟ್ರು. ನಾರಾಯಣನಿಗೆ ಮಾತ್ರ ಸನಾತನ, ಅಜಯ್ಯ, ಅವ್ಯಯ, ಶಾಶ್ವತ, ಪ್ರಭು ಮತ್ತು ಈಶ್ವರ ಅಂತ 5 ವಿಶೇಷಣಗಳನ್ನು ಕೊಟ್ಟಿರೋದ್ರಿಂದ ಚತುರ್ಮುಖ ಬ್ರಹ್ಮದೇವರು ಯಥಾಯೋಗ್ಯವಾಗಿ ಅಕ್ಷಯ ಅವ್ಯಯರು. ಭಗವಂತ ಸನಾತನ, ಅನಾದ್ಯನಂತ ಕಾಲಗಳವರೆಗೂ ಒಂದೇ ರೀತಿಯಾಗಿರೋ ನಾರಾಯಣ ಮಾತ್ರ ಅನ್ನುವ ತತ್ವ ಇಲ್ಲಿ ಗೊತ್ತಾಗುತ್ತೆ. ಹಾಗಾದ್ರೆ ಇತರ ದೇವತೆಗಳೆಲ್ಲ ಇದ್ದಾರಲ್ಲ, ಜಗತ್ತು ಇದೆಯಲ್ಲ, ಸೂರ್ಯ, ಚಂದ್ರ, ಪಂಚಭೂತಗಳು, ಆಕಾಶಗಳು, ಗ್ರಹಗಳು, ನಕ್ಷತ್ರ, ಇದೆಲ್ಲ ಇದೆಯಲ್ಲ, ಇದೆಲ್ಲ ಕಥೆ ಏನು? ಇದ್ಯಾವುದು ನಾಶ ಆಗೋದಿಲ್ವಾ? ತುಂಬಾ ಚೆನ್ನಾಗಿದೆ ಪ್ರಶ್ನೆ. ಇದಕ್ಕೆಲ್ಲ ನಾಶ ಇಲ್ವಾ ಅಂತಂದ್ರೆ ಅವರಂತಾರೆ ನಿಮಿತ್ತ ಮರಣಶ್ಚಾನ್ಯೇ. ಅವಕ್ಕೆಲ್ಲ ಮರಣ ಇದೆ. ಯಾವಾಗ ಮರಣ ಅಂದ್ರೆ ನಿಮಿತ್ತ ಮರಣ. ನಿಮಿತ್ತ ಅಂದ್ರೆ ಅವು ನಾಶ ಆಗ್ಲಿಕ್ಕೆ ಒಂದು ಕಾರಣ ಬೇಕು. ಏನು ಕಾರಣ? ಆಯಸ್ಸು ಮುಗಿದು ನಾಶ ಆದ್ರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ಪ್ರಳಯ ಅನ್ನುವಂತಹ ನಿಮಿತ್ತವನ್ನ ಇಟ್ಟುಕೊಂಡು ನಾಶ ಆಗುತ್ತೆ. ಪ್ರಳಯವೆನ್ನುವಂತಹ ನಿಮಿತ್ತದಿಂದ ನಾಶವಾಗುವಂತಹ ಪದಾರ್ಥಗಳು ಯಾವುದು? ಚಂದ್ರ, ಸೂರ್ಯರು, ಭೂಮಿ, ನೀರು, ವಾಯು, ಅಗ್ನಿ, ಆಕಾಶ, ಗ್ರಹಗಳು, ನಕ್ಷತ್ರಗಳು, ಇದೆಲ್ಲ ಅಂದ್ರೆ ಇದೆಲ್ಲದರಿಂದ ಕೂಡಿದ ಸಮಸ್ತ ಬ್ರಹ್ಮಾಂಡ ಪ್ರಳಯ ಅನ್ನುವ ನಿಮಿತ್ತವನ್ನ ಇಟ್ಕೊಂಡು ನಾಶವಾಗ್ತದೆ. ಮತ್ತೆ ಪುನಃ ಹುಟ್ಟಿ ಬರ್ತಾರೆ. ಅಂದ್ರೆ ನಾಶವಾಗೋದು ಮತ್ತೆ ಹುಟ್ಟು ಬರೋದು. ಇನ್ನು ಮನುಷ್ಯರಿದ್ದಾರೆ, ಮೃಗ ಪಕ್ಷಿಗಳಿವೆ, ಜೀವಿಗಳು ಅಂತ ಭೂಮಿಯಲ್ಲಿ ವಾಸ ಮಾಡುವಂತಹ ಜೀವಿಗಳು, ತ್ರಿಯಜ್ಞೋನಿಗಳು, ಮೃಗ ಪಕ್ಷಿಗಳು, ಇವಕ್ಕೆಲ್ಲ ಮರಣ ಹೇಗೆ ಅಂತಂದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಮುಹೂರ್ತ ಮರಣ, ಮುಹೂರ್ತ ಮರಣ, ಬೇಗ ಮರಣವನ್ನು ಹೊಂದಿಬಿಡ್ತಾರೆ ಅಂತ. ಅಂದ್ರೆ ದೀರ್ಘವಾದ ಆಯಸ್ಸು ಇವರಿಗಿಲ್ಲ. ಲಕ್ಷಾಂತರ ವರ್ಷ, ಕೋಟ್ಯಂತರ ವರ್ಷ ಬದುಕುವಂತಹ ಆಯಸ್ಸು ಈ ಮನುಷ್ಯರಿಗಿಲ್ಲ. ಆದ್ದರಿಂದ ಬೇಗ ಅತಿ ಶೀಘ್ರವಾಗಿ
ಸಾಯುವಂತಹ ಒಂದು ವರ್ಗ ಅದು ಮನುಷ್ಯ ವರ್ಗ, ಮತ್ತೆ ತಿರ್ಯಗ್ಯೋನಿಗಳು, ಮೃಗಗಳು, ಪಕ್ಷಿಗಳು ಮೊದಲಾದ ವರ್ಗಗಳು, ಅವಕ್ಕೆಲ್ಲ ಏನ್ ಕರೀತಾರೆ? ಮುಹೂರ್ತ ಮರಣ ಅಂತ ಕರೀತಾರೆ. ಆದ್ದರಿಂದ ಭೂಮಿಯಲ್ಲಿ ಅನೇಕ ರಾಜರಿದ್ದಾರಪ್ಪ. ಆ ಅನೇಕ ರಾಜರುಗಳು ತುಂಬಾ ಸಂಪತ್ತನ್ನು ಅನುಭವಿಸ್ತಾರೆ. ಆಯಸ್ಸು ಮುಗಿಯುತ್ತೆ, ಅವರು ಸಾಯ್ತಾರೆ. ಅವರು ಸಾಯೋದು ಯಾಕೆ ಅಂತಂದ್ರೆ, ಅವರು ಸಂಪಾದನೆ ಮಾಡಿದ ಪುಣ್ಯ ಮತ್ತು ಪಾಪ ಎರಡಿದೆಯಲ್ಲ, ಆ ಪುಣ್ಯ ಪಾಪಗಳನ್ನ ಅನುಭವಿಸಲಿಕ್ಕಾಗಿ ಸಾಯ್ತಾರೆ. ಆ ಪುಣ್ಯ ಪಾಪಗಳಿಗೆ ಬರುವಂತಹ ಫಲ ಇದೆಯಲ್ಲ, ಪುಣ್ಯಕ್ಕೆ ಪುಣ್ಯ ಫಲ, ಪಾಪಕ್ಕೆ ಪಾಪ ಫಲ, ಅದರ ಅನುಭವಿಸುವಿಕೆಗಾಗಿ ಈ ರಾಜರುಗಳು ಇತ್ಯಾದಿಗಳೆಲ್ಲ ಸಾಯ್ತಾರೆ. ಆದ್ದರಿಂದ ದುರ್ಯೋಧನ, ತಾತ್ಪರ್ಯ ಏನು ಗೊತ್ತಾ? ನೀನ್ ಸಂಧಿ ಮಾಡ್ಕೊಳ್ಬೇಕು. ಯಾಕೆ ಸಂಧಿ ಮಾಡ್ಕೊಳ್ಬೇಕು ಅಂದ್ರೆ, ನೀನು ಮನುಷ್ಯರ ಗುಂಪಿಗೆ ಸೇರಿದವನಿವಾಗ, ನೀನೀಗ ದೇವತೆಗಳ ಗುಂಪಿಗೆ ಸೇರಿಲ್ಲ. ಯಾಕೆ? ಮನುಷ್ಯರಲ್ಲಿ ಹುಟ್ಟಿದವನು. ಮನುಷ್ಯರು ಯಾರು? ಈಗ ಹೇಳಿದ್ರು, ಮುಹೂರ್ತ ಮರಣ. ಯಾವಾಗ ಸಾಯ್ತಾರೆ, ಹೇಗೆ ಸಾಯ್ತಾರೆ ಗೊತ್ತಿಲ್ಲ. ಆದ್ದರಿಂದ ಧರ್ಮರಾಜನ ಜೊತೆಯಲ್ಲಿ ಸಂಧಿ ಮಾಡಿಕೊಳ್ಳೋದು ಒಳ್ಳೆಯದು. ನೀವಿಬ್ಬರೂ ಸೇರಿ ಭೂಮಿಯನ್ನು ಪರಿಪಾಲನೆ ಮಾಡಿ. ಅವರೇ ಅಂತಾರೆ, ನೋಡೋ ದುರ್ಯೋಧನ, ನಾನು ಮಹಾಬಲಶಾಲಿ ಅಂತ ತಿಳ್ಕೊಳ್ಬೇಡ. ಎಲ್ಲಾ ವಿಷಯಕ್ಕೂ ಅಷ್ಟೇ. ವಿದ್ಯೆ ಇರಬಹುದು, ರೂಪ ಇರಬಹುದು, ಹಣ ಇರಬಹುದು, ಬಲ ಇರಬಹುದು, ಎಲ್ಲ ನನ್ನಲ್ಲೇ ಇದೆ ಅಂತ ಅಂದ್ಕೊಂಡ್ರೆ ಅವನಂತ ಮೂರ್ಖ ಇನ್ನೊಬ್ಬ ಇಲ್ಲ. ತುಂಬಾ ಜನ ಇದ್ದಾರೆ. ಬಲವಂತೋ ಬಲಿಭ್ಯೋ ಹಿ, ಮಹಾಬಲಶಾಲಿಗಳಿಗಿಂತಲೂ ಬಲಿಷ್ಠರಾದಂತಹ ವ್ಯಕ್ತಿಗಳು ಲೋಕದಲ್ಲಿ ಕಾಣಿಸ್ತಾರೆ. ಆದ್ದರಿಂದ ಸುತ್ತಮುತ್ತ ಎಲ್ಲ ಬಲಶಾಲಿಗಳೇ ಇದ್ದಾರೆ. ಆದ್ದರಿಂದ ಅವರ ಮಧ್ಯದಲ್ಲಿ ನಾನು ಬಲವಂತ ಅಂತಂದ್ರೆ ಅದು ಲೆಕ್ಕಕ್ಕೆ ಬರಲ್ಲ. ಯಾಕೆ ಅಂತಂದ್ರೆ, ನೀನು ಬಲಶಾಲಿ, ಪಾಂಡವರು ಬಲಶಾಲಿಗಳು ಅಂತ ನಾವು ಒಪ್ಪಿಕೊಂಡ್ರೆ, ನಿನ್ನ ಬಲಕ್ಕಿಂತಲೂ ಪಾಂಡವರ ಬಲ ತುಂಬಾ. ಯಾಕೆ? ದೇವ ವಿಕ್ರಮಾಹ ಪಾಂಡವಾಹ, ದೇವತೆಗಳ ಪರಾಕ್ರಮ ಪಾಂಡವರಲ್ಲಿದೆ. ಆದ್ದರಿಂದ ಬಲಶಾಲಿಗಳ ಮಧ್ಯದಲ್ಲಿ ನಿಂದೇನು ಎಕ್ಸಿಸ್ಟೆನ್ಸ್ ಅಂದ್ರೆ, ನಂದು ಬಲ ಅಂತಂದ್ರೆ ಅದು ಅಕೌಂಟ್ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ. ಬಲಶಾಲಿಗಳ ಮಧ್ಯದಲ್ಲಿ ಬಲ ಅನ್ನೋದು ಅದು ಪರಿಗಣನೆಗೆ ಬರೋದಿಲ್ಲ. ಈ ವಿಷಯದಲ್ಲಿ ಒಂದು ಇತಿಹಾಸ ಇದೆ, ಪುರಾತನವಾದ ಒಂದು ಇತಿಹಾಸ ಇದೆ. ಮಾತಲಿಯ ಕಥೆ. ಧಾತುಕಾಮಸ್ಯ ಮಾತಲೇಹೇ ಅಂತ. ಧಾತುಕಾಮ, ಅವನಿಗೊಬ್ಳು ಹೆಣ್ಣುಮಗಳು ಮಾತಲಿಗೆ. ಅವಳಿಗೆ ಗಂಡು ಹುಡುಕಬೇಕು, ಕನ್ಯಾದಾನ ಮಾಡಬೇಕು. ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಮಗಳು, ಕನ್ಯಾದಾನವನ್ನ ಮಾಡಬೇಕು ಅಂತ ಹೊರಟ ಮಾತಲಿಯ ಅತ್ಯಂತ ಪುರಾತನವಾದ ಇತಿಹಾಸವನ್ನು ದೊಡ್ಡವರು ಹೇಳ್ತಾರೆ. ಅದನ್ನು ಹೇಳ್ತೀನಿ ಕೇಳು. ತುಂಬಾ ಚೆನ್ನಾಗಿ ಹೇಳ್ತಾರೆ. ಮತಸ್ತ್ರಿಲೋಕರಾಜಸ್ಯ ಮಾತಲಿರ್ನಾಮ ಸಾರಥಿ, ತಸ್ಯೈಕೈವ ಕುಲೇ ಕನ್ಯಾ ರೂಪತೋ ಲೋಕ ವಿಶ್ರುತ, ಗುಣಕೇಶೀತಿ ವಿಖ್ಯಾತ ನಾಮ್ನಾ ಸಾ ದೇವರೂಪಿಣಿ, ಶ್ರಿಯಾ ಚ ವಪುಷಾ ಚೈವ ಸ್ತ್ರಿಯೋನ್ಯಾ ಸಾತಿರಿಚ್ಯತೆ, ತಸ್ಯಾಃ ಪ್ರದಾನ ಸಮಯಂ ಮಾತಲಿಃ ಸಹ ಭಾರ್ಯಯ, ಜ್ಞಾತ್ವಾ ವಿಮಮೃಷೇ ರಾಜನ್ ತದ್ಧಿತಂ ಪರಿಚಿಂತಯನ್, ದಿಕ್ಕಲ್ವಲಗುಶೀಲಾನಾಂ ಉಚ್ಛ್ರಿತಾನಾಂ ಯಶಸ್ವಿನಾಂ, ನರಾಣಾಂ ವೃದ್ಧಸತ್ವಾನಾಂ ಕುಲೇ ಕನ್ಯಾ ಪ್ರರೋಹಣಂ, ಮಾತುಃ ಕುಲಂ ಪಿತೃಕುಲಂ ಯತ್ರ ಚೈವ ಪ್ರದೀಯತೆ, ಕುಲತ್ರಯಂ ಸಂಶಯಿತಂ ಕುರುತೆ ಕನ್ಯಕಾ ಸತಿ, ದೇವಮಾನುಷಲೋಕೌ ದ್ವೌ ಮನಸಾ ಚೈವ ಚಕ್ಷುಷಾ, ಅವಗಾಹ್ಯೈವ ವಿಚಿತೋ ನ ಚ ಮೇ ರೋಚತೆ ವರಃ, ನ ದೇವಾನ್ ನೈವ ದಿತಿಜಾನ್ ನ ಗಂಧರ್ವಾನ್ ನ ಮಾನುಷಾನ್, ಅರೋಚಯದ್ವರಕೃತೆ ತ್ರಿಷು ಲೋಕೇಷು ವೈರುಷೀನ್, ಭಾರ್ಯಯಾ ತು ಸಸಂಮಂತ್ರ್ಯಾ ಸಹ ರಾತ್ರೌ ಸುಧರ್ಮಯ, ಮಾತಲಿರ್ನಾಗಲೋಕಸ್ಯ ಚಕಾರ ಗಮನೆ ಮತಿಂ, ನ ಮೇ ದೇವ ಮನುಷ್ಯೇಷು ಗುಣಕೇಶ್ಯಾಃ ಸಮೋ ವರಃ, ರೂಪತೋ ದೃಶ್ಯತೆ ಕಶ್ಚಿನ್ನಾಗೇಷು ಭವಿತಾ ಧ್ರುವಂ, ಇತ್ಯಾಮಂತ್ರ್ಯ ಸುಧರ್ಮಾಂ ಸಕೃತ್ವಾ ಚಾಭಿಪ್ರದಕ್ಷಿಣಂ, ಕನ್ಯಾಂ ಶಿರಸ್ಯುಪಾಘ್ರಾಯ ಪ್ರವಿವೇಶ ಮಹೀತಳಂ.
ಮಾತಲಿ ಅಂತ ಒಬ್ಬ ಅತ್ಯಂತ ಶ್ರೇಷ್ಠನಾದ ಸಾರಥಿ. ಯಾರಿಗೆ ಸಾರಥಿ? ಇಂದ್ರದೇವರಿಗೆ ಸಾರಥಿ. ತ್ರಿಲೋಕರಾಜಸ್ಯ ಮತಃ ಮಾತಲಿಹಿ ನಾಮ ಸಾರಥಿ. ಮೂರು ಲೋಕಗಳಿಗೆ ರಾಜನಾದ ಇಂದ್ರದೇವರಿಗೆ ಅತ್ಯಂತ ಆಪ್ತನಾದ, ಇಂದ್ರದೇವರಿಗೆ ಅತ್ಯಂತ ಪ್ರಿಯನಾದ ಒಬ್ಬ ಸಾರಥಿ, ಅವನು ಮಾತಲಿ. ಅತ್ಯಂತ ಶ್ರೇಷ್ಠ ಅಂದ್ರೆ ಸಾರಥಿಗಳಲ್ಲೇ ಒಂದು ಉತ್ತಮವಾದ ಎಕ್ಸಾಂಪಲ್ಗೆ ಕೊಡತಕ್ಕಂತಹ ವ್ಯಕ್ತಿ ಅವ ಮಾತಲಿ. ಅವನ ವಂಶದಲ್ಲಿ ಒಬ್ಳು ಹುಡುಗಿ ಹುಟ್ಟಿದ್ಲು. ಅವಳಿಗೆ ಗುಣಕೇಶಿ ಅಂತ ನಾಮಕರಣ ಮಾಡ್ತಾರೆ. ಗುಣಕೇಶಿ ತುಂಬಾ ಲಕ್ಷಣವಾಗಿದ್ದಾಳೆ. ಅವಳ ಸೌಂದರ್ಯದ ಮುಂದೆ ಎಲ್ಲ ಸ್ತ್ರೀಯರು ಅಲ್ಲೇ ಪೇಲವ. ಕನ್ಯಾದಾನ ಮಾಡುವ ಸಮಯ ಹತ್ರ ಬಂತು. ಆಲೋಚನೆ ಮಾಡ್ದ ಅವನ ಹೆಂಡತಿ ಜೊತೆ. ಅವನ ಹೆಂಡತಿ ಹೆಸರು ಸುಧರ್ಮ ಅಂತ, ಮಾತಲಿಯ ಪತ್ನಿಯ ಹೆಸರು. ಅವನು ಹೇಳ್ತಾನೆ, ಮನುಷ್ಯರ ವಂಶಕ್ಕೆ ಹೆಣ್ಣನ್ನ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಧಿಕ್ಕಾರ. ಯಾಕೆ ಅಂದ್ರೆ ಒಳ್ಳೆ ಶ್ರೇಷ್ಠವಾದ ಕುಲ, ಶ್ರೇಷ್ಠವಾದ ಆಚಾರ, ಶ್ರೇಷ್ಠವಾದ ಪರಾಕ್ರಮ ಇಷ್ಟೆಲ್ಲ ಇದ್ರೂ ಕೂಡ ಮನುಷ್ಯರಿಗೆ ಹುಡುಗಿಯನ್ನ, ನಮ್ಮ ಹುಡುಗಿಯನ್ನ ಕೊಡ್ಲಿಕ್ಕೆ ನನಗಿಷ್ಟ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಅವರು ಯಾರ ಮನೆಗೆ ಕೊಡ್ಬೇಕು ಹುಡುಗಿನ? ನಾವು ಆಲೋಚನೆ ಮಾಡಿ ಕೊಡ್ಬೇಕು. ಅಂದ್ರೆ ಮಾತು ಕುಲಂ ಪಿತೃಕುಲಂ, ತಂದೆ ಕುಲ ಅಂದ್ರೆ ಅವಳ ಯಾವ ಮನೆಗೆ ಸೊಸೆಯಾಗಿ ಹೋಗ್ತಾಳೋ ಆ ತಂದೆಯ ಕುಲ, ಆ ತಾಯಿಯ ಕುಲ, ಮತ್ತೆ ಯಾವ ಮನೆಗೆ ಹೋಗ್ತಾಳೋ ಆ ವಂಶ, ಅದು 2-3 ವಂಶಗಳು, ಅದು ಎಲ್ಲವನ್ನ ನೋಡಿ 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 ಡೌಟ್ಫುಲ್ ಆಗಿ, ಡೌಟ್ ಪಟ್ಟು ಕೊಡ್ಬೇಕೋ ಬೇಡವೋ, ಕೊಡ್ಬೇಕೋ ಬೇಡವೋ ಅನ್ನುವ ಜಿಜ್ಞಾಸೆಯಲ್ಲೇ ಕಾಲ ಹೊರಟು ಹೋಗುತ್ತೆ. ಆದ್ದರಿಂದ ನೋಡಮ್ಮ ಸುಧರ್ಮ, ನಾನು ದೇವತೆಗಳ ಲೋಕ, ಮನುಷ್ಯ ಲೋಕ, ಇಲ್ಲಿ ವಾಸ ಮಾಡುವ ಮನುಷ್ಯರು, ದೇವತೆಗಳು ಎಲ್ಲರನ್ನ ಮನಸ್ಸಿನಿಂದಲೂ ನೋಡಿದ್ದೇನೆ, ಕಣ್ಣಿಂದಲೂ ನೋಡಿದ್ದೇನೆ, ನೋಡಿ ವಿಚಾರವನ್ನ ಮಾಡಿದ್ದೇನೆ. ನನಗ್ಯಾರೂ ಇಷ್ಟ ಇಲ್ಲ. ದೇವತೆಗಳಾಗ್ಲಿ, ದೈತ್ಯರಾಗ್ಲಿ, ಗಂಧರ್ವರಾಗ್ಲಿ, ಮನುಷ್ಯರಾಗ್ಲಿ, ಮತ್ತೆ ಋಷಿಗಳಾಗ್ಲಿ, ಇಷ್ಟು ಜಾತಿಗಳಲ್ಲಿ ದೇವಜಾತಿ, ದೈತ್ಯ ಜಾತಿ, ಗಂಧರ್ವ ಜಾತಿ, ಮನುಷ್ಯ ಜಾತಿ, ಋಷಿ ಜಾತಿ, ಇಷ್ಟು ಜಾತಿಗಳಲ್ಲಿ ಯಾವೊಬ್ಬ ವರನೂ ನನಗಿಷ್ಟ ಆಗಿಲ್ಲ. ಆದ್ದರಿಂದ ನಾನು ಏನ್ ಮಾಡ್ತೇನೆ, ನಾಗಲೋಕಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ. ಹೆಂಡತಿ ಹೇಳ್ತಾರ ಸುಧರ್ಮೆಗೆ, ದೇವತೆಗಳಲ್ಲಿ, ಮನುಷ್ಯರಲ್ಲಿ ನನ್ನ ಮಗಳ ರೂಪಕ್ಕೆ, ಗುಣಕ್ಕೆ ಸಮನಾದ ವರ ಇಲ್ಲ, ಕಾಣ್ತಾ ಇಲ್ಲ. ಆದ್ದರಿಂದ ಆ ನಾಗಲೋಕದಲ್ಲಿ ಯಾರಾದ್ರೂ ಒಬ್ಬ ಇರ್ತಾನೆ, ನಿಜವಾಗ್ಲೂ ಇರ್ತಾನೆ, ಧ್ರುವಂ, ಖಂಡಿತವಾಗ್ಲೂ ಇರ್ತಾನೆ. ಆದ್ದರಿಂದ ನಾನು ಈಗಲೇ ನಾಗಲೋಕಕ್ಕೆ ಹೋಗಿಬಿಡ್ತೇನೆ ಅಂತ ಹೇಳಿ ಸುಧರ್ಮೆಗೆ ಪ್ರದಕ್ಷಿಣೆ ಮಾಡಿದ ಅಂತ. ಅಲ್ಲ, ಗಂಡ ಹೆಂಡತಿಗೆ ಪ್ರದಕ್ಷಿಣೆ ಮಾಡೋದು ಹೇಗೆ ಅಂತಂದ್ರೆ ಇಲ್ಲಿ 2. ಸುಧರ್ಮ ಅಂತಂದ್ರೆ ಇಂದ್ರದೇವರ ಸಭೆಗೂ ಸುಧರ್ಮ ಅಂತ ಹೆಸರು, ಈ ಮಾತಲಿಯ ಹೆಂಡತಿಗೂ ಸುಧರ್ಮ ಅಂತ ಹೆಸರು. ಸುಧರ್ಮೆಯೊಂದಿಗೆ ಮಾತಾಡಿದ ಇಂದ್ರದೇವರ ಸುಧರ್ಮ ಎನ್ನುವ ಸಭೆಗೆ ಪ್ರದಕ್ಷಿಣೆ ಬಂದು, ಅವನ ಮಗಳಲ್ಲೇ ಇದ್ಲು ಗುಣಕೇಶಿ. ಅವಳ ತಲೆಯಲ್ಲಿ ಮೂಸಿದ, ನೆತ್ತಿಯನ್ನು ಮೂಸಿ ಅಲ್ಲಿಂದ ಭೂತಳವನ್ನ ಪ್ರವೇಶ ಮಾಡಿದ. ಎಲ್ಲಿಗೆ? ಪಾತಾಳಕ್ಕೆ, ನಾಗಲೋಕಕ್ಕೆ ಪ್ರವೇಶ ಮಾಡಬೇಕಲ್ಲ, ಅದಕ್ಕೆ ಭೂಮಿಗೆ ಬಂದ. ಕಣ್ವರು ಹೇಳ್ತಾರೆ, ಮಾತಲಿಸ್ತು ವ್ರಜನ್ಮಾರ್ಗೇ ನಾರದೇನ ಮಹರ್ಷಿಣ ವರುಣಂ ಗಚ್ಚತ ದ್ರಷ್ಟುಂ ಸಮಾಗಚ್ಚದ್ಯದೃಚ್ಛಯ ನಾರದೋಥಾಬ್ರವೀದೇನಂ ಕ್ವ ಭವಾನ್ ಗಂತುಮುದ್ಯತಃ ಸ್ವೇನ ವಾ ಸೂತಕಾರ್ಯೇಣ ಶಾಸನಾದ್ವಾ ಶತಕ್ರತೋಃ ಮಾತಲಿರ್ನಾರದೇನೈವಂ ಸಂಪೃಷ್ಟಃ ಪತಿಗಚ್ಚತ ಯಥಾವತ್ ಸರ್ವಮಾಚಷ್ಟ ಸ್ವಕಾರ್ಯಂ ನಾರದಂ ಪ್ರತಿ ತಮುವಾಚಾಥ ಸ ಮುನಿಃ ಗಚ್ಛಾವಸ್ಸಹಿತಾವಿತಿ ಸಲಿಲೇಶದಿದೃಕ್ಷಾರ್ಥಂ ಅಹಮಪ್ಯುದ್ಯತೋ ದಿವಃ ಅಹಂತೆ ಸರ್ವಮಾಖ್ಯಾಸ್ಯೆ ದರ್ಶಯನ್ ವಸುಧಾತಳೆ ದೃಷ್ಟ್ವಾ ತತ್ರ ವರಂ ಕಿಂಚಿತ್ ರೋಚಯಿಷ್ಯಾವ ಮಾತಲೆ ಅವಗಾಹ್ಯ ತತೋ ಭೂಮಿಂ ಉಭೌ ಮಾತಲಿ ನಾರದೌ ದದೃಶಾ ತೇ ಮಹಾತ್ಮಾನೌ ಲೋಕಪಾಲಂ ಅಪಾಂ ಪತಿಂ ತತ್ರ ದೇವರ್ಷಿ ಸದೃಶೀಂ ಪೂಜಾಂ ಸಪ್ರಾಪ ನಾರದಃ
ಮಹೇಂದ್ರ ಸದೃಶೀಂ ಚೈವ ಮಾತಲಿಂ ಮಾತಲಿಃ ಪ್ರತ್ಯಪದ್ಯತ ತಾವುಭೌ ಪ್ರೀತ ಮನಸೌ ಕಾರ್ಯವಂತೌ ನಿವೇದ್ಯ ವರುಣೇನಾಭ್ಯನುಜ್ಞಾತೌ ನಾಗಲೋಕಂ ವಿಚೇರತುಃ ನಾರದ ಸರ್ವಭೂತಾನಾಮಂತರ್ಭೂತ ಮನಸ್ವಿನಾಂ ಜಾನಂತ್ಯಕಾರ ವ್ಯಾಖ್ಯಾನಂ ಯಂತು ಸರ್ವಮಜಾನತಃ. ಮಾತಲಿ ಸ್ವರ್ಗದಿಂದ ಕೆಳಗಿಳಿದು ಬರ್ತಾ 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 ಇರುವಾಗ ದಾರಿಯಲ್ಲಿ ನಾರದರ ಭೇಟಿಯಾಯಿತು. ಇಲ್ಲಿ ಸಾಮಾನ್ಯವಾಗಿ ನಾರದರಿಗೆ ದೇವರ್ಷಿ ಅಂತ ಕರೀಬೇಕು, ದೇವರ್ಷಿ ನಾರದ ಅನ್ಬೇಕು. ಆದ್ರೆ ನಾರದೇನ ಮಹರ್ಷಿಣ ಅಂತ, ಮಹರ್ಷಿ ನಾರದ ಅಂತ ಪ್ರಯೋಗ ಮಾಡ್ತಾರೆ. ಆಕ್ಚುಯಲ್ ಅವರು ದೇವರ್ಷಿಗಳು. ಆದ್ರೆ ಮಹರ್ಷಿ ಎನ್ನುವ ಶಬ್ದ ನಾರದರಿಗೆ ಹ್ಯಾಕ್ ಕೂಡತ್ತೆ ಅಂತಂದ್ರೆ, ಮಹತ್ತರವಾದ ಸಾಧನೆಯನ್ನ ಮಾಡಿದ ಋಷಿಗಳು, ಮಹತ್ತತ್ವಕ್ಕೆ ಸಂಬಂಧಪಟ್ಟ ಋಷಿಗಳು, ಚತುರ್ಮುಖ ಬ್ರಹ್ಮದೇವರ ಮಕ್ಕಳು, ತತ್ವಗಳಲ್ಲೇ ಉತ್ತಮ ತತ್ವನಾದ ನಾರಾಯಣನನ್ನ ಚೆನ್ನಾಗಿ ತಿಳಿದ ಋಷಿಗಳು. ಆದ್ದರಿಂದ ನಾರದರು ಮಹರ್ಷಿಗಳು ಅಂತ ಅರ್ಥ ಮಾಡಬಹುದು. ಆದ್ರೆ ಇಲ್ಲಿ ನಾರದ ಮಹರ್ಷಿ ನಾರದ ಅಂತ ಹಾಕ್ಬಿಟ್ಟಿದ್ದಾರೆ. ಆದ್ದರಿಂದ ನೀವು ದೇವರ್ಷಿ ಅನ್ನೋದು ಹೇಗೆ ಸರಿ ಹೋಗುತ್ತೆ? ಅವರು ದೇವರ್ಷಿನೂ ಹೌದು ಮಹರ್ಷಿನೂ ಹೌದು ಅಂತಂದ್ರೆ ಅದಕ್ಕೆ ಇದು ಉತ್ತರ. ಅವ್ರು ನಾರದ ಹೊರಟಿದ್ರು. ನಾರದರು ಎಲ್ಲಿಗೆ ಹೊರಟಿದ್ರು ಅಂದ್ರೆ ಹೇಳ್ತಾರೆ, ವರುಣದೇವರನ್ನ ನೋಡಬೇಕು ಅಂತ ನಾರದರು ಹೊರಟಿದ್ರು. ಅಂತಹ ನಾರದರ ಜೊತೆಯಲ್ಲಿ ಎದುರುಚ್ಛಯ ಆಕ್ಸಿಡೆಂಟಲ್ ಆಗಿ ಭೇಟಿಯಾಯ್ತು. ಆಗ ನಾರದರಂತಾರೆ, ಏ ಸೂತ, ಏ ಡ್ರೈವರ್, ಎಲ್ಲಿ ಹೋಗ್ತಾ ಇದ್ಯಪ್ಪ? ಪರ್ಸನಲ್ಲೋ ಅಫಿಷಿಯಲ್ಲೋ? ಅಫಿಷಿಯಲ್ಲು ಅಂದ್ರೆ ಇಂದ್ರದೇವರ ಆದೇಶದಿಂದ ಅಂತ ಅರ್ಥ. ಪರ್ಸನಲ್ ಅಂದ್ರೆ ನಿಂದೆ ಯಾವ್ದಾದ್ರು ಕೆಲಸ ಅಂತ. ಇಂದ್ರನ ಆದೇಶವನ್ನ ಶಿರಸ ವಹಿಸಿ ಹೋಗ್ತಾ ಇದ್ಯೋ ಅಥವಾ ನಿನ್ನ ಪರ್ಸನಲ್ ಕೆಲಸಕ್ಕೆ ಹೋಗ್ತಾ ಇದ್ಯೋ ಅಂದಾಗ ಮಾತಲ್ಲಿ ಹೇಳ್ತಾನೆ, ಸ್ವಾಮಿ ನಾನ್ ಹೀಗೆ ಅಂತ ಅವನು ಏನ್ ಆಲೋಚನೆ ಮಾಡ್ಕೊಂಡಿದ್ದೆ, ಹೆಂಡತಿ ಹತ್ರ ಮಾತಾಡಿದ್ನಲ್ಲ, ಅದೆಲ್ಲ ನಾರದರಿಗೆ ಹೇಳ್ದ. ನಾರದರಂದ್ರು, ಹೌದು ನಾನು ವರುಣದೇವರನ್ನು ನೋಡ್ಬೇಕು ಅಂತ ಸ್ವರ್ಗದಿಂದ ಹೋಗ್ತಾ ಇದ್ದೇನೆ, ಬಾ ನೀನು ಬೇರೆ ನಾನು ಬೇರೆ ಹೋಗೋದು ಯಾಕೆ, ಒಂದೇ ಮನೆಗೆ ಹೋಗ್ಬೇಕು, ಒಟ್ಟಿಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗುವಾಗ ನಾರದ್ರು ಹೇಳ್ತಾರೆ, ನೋಡು ನಿನಗಲ್ಲಿ ಏನೇನಿದೆ ನಿನಗೆ ಗೊತ್ತಿಲ್ಲ, ನಾನು ನಿನಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ಅವ್ರು ಯಾರು, ಅವ್ರು ಏನ್ ಕಥೆ, ಅವ್ರು ಹೇಗಿದ್ದಾರೆ, ಎಲ್ಲ ಪದಾರ್ಥಗಳ ವಸ್ತುವಿನ ಜನಗಳ ಪರಿಚಯವನ್ನು ನಾನು ನಿನಗೆ ಮಾಡ್ಕೊಡ್ತೇನೆ. ನೀನ್ ನೋಡು, ಅದ್ರಲ್ಲಿ ನಿನ್ಗೆ ಯಾರು ಇಷ್ಟ ಆಗ್ತಾರೋ ಅವರಲ್ಲಿ ಒಬ್ಬರನ್ನ ನೀನು ಅಳಿಯ ಅಂತ ಆಯ್ಕೆ ಮಾಡ್ಕೊ. ಓಕೆನಾ ಅಂತಂದಾಗ ಮಾತಲಿ ಇಂಥ ನಾರದರಂಥ ಗೈಡ್ ಸಿಕ್ಕಿದ ಮೇಲೆ ಯಾರು ಬಿಡ್ತಾರೆ ಹೇಳಿ? ನೋಡಿ, ದೇವ್ರನ್ನ ನೋಡಕ್ಕೂ ಅವರೇ ಬೇಕು, ಬ್ರಹ್ಮದೇವ್ರನ್ನ ನೋಡ್ಲಿಕ್ಕೆ ಅವರೇ ಬೇಕು, ಜ್ಞಾನ ಬೇಕಾದ್ರೂ ಅವರೇ ಬೇಕು, ಈ ತರ ನಮ್ಮ ಸ್ವಂತ ಕೆಲಸ ಆಗಬೇಕಾದ್ರೂ ನಾರದರೇ ಬೇಕು. ಆದ್ದರಿಂದ ನಾರದರ ವೈಭವ, ನಾರದರ ಮಹತ್ವ ಅಷ್ಟು ಸುಲಭದಲ್ಲಿ ತೆಗೆದುಹಾಕುವಂಥದ್ದಲ್ಲ. ಹಾಗೆ ಆಗ್ಲಿ ಅಂತ ಇಬ್ರು ವರುಣದೇವರನ್ನು ನೋಡ್ತಾರೆ. ವರುಣಲೋಕಕ್ಕೆ ಬಂದು ಅಲ್ಲಿ ದೇವಋಷಿಗಳಿಗೆ ಯಾವ ಮರ್ಯಾದೆ ಮಾಡಬೇಕೋ ಆ ಮರ್ಯಾದೆಯನ್ನ ನಾರದರಿಗೆ ಮಾಡ್ತಾನೆ ವರುಣ. ಮತ್ತೆ ಇಂದ್ರದೇವರ ಕಡೆಯವನು ಬಂದಿದ್ದಾನೆ ಅಂತ ಮಾತಲಿಗೆ ವಿಶೇಷವಾದ ಮರ್ಯಾದೆ ಆಯ್ತು. ಅವರಿಬ್ಬರಿಗೂ ಸಂತೋಷ ಆಯ್ತು. ತಕ್ಷಣದಲ್ಲೇ ವರುಣದೇವರು ಹೇಳಿದ್ರು, ನಮ್ಗೆಲ್ಲ ಸ್ವಲ್ಪ ಬೇರೆ ಕೆಲಸ ಇದೆಯಪ್ಪ, ನಾವು ಬೇಗ ಹೊರಟ್ಬಿಡ್ತೇವೆ ಇಲ್ಲಿಂದ ಅಂತ ವರುಣದೇವರ ಆದೇಶವನ್ನು ಪಡೆದು ಅಲ್ಲಿಂದ ಹೊರಟು ನಾಗಲೋಕಕ್ಕೆ ಬರ್ತಾರೆ. ಆ ನಾಗಲೋಕದಲ್ಲಿ ವಿಶೇಷವಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ನಾರದರು ಅಲ್ಲಿದ್ದ ಎಲ್ಲ ಪದಾರ್ಥಗಳ ಬಗ್ಗೆ ಏನೂ ಗೊತ್ತಿಲ್ವಲ್ಲ ಮಾತಲಿಗೆ ಪರಿಚಯ ಮಾಡಿಕೊಟ್ರು. ಪಾಪ ನಾರದರ ಜೊತೆ ಬಂದಿದ್ದಷ್ಟೇ, ಅಲ್ಲಿದ್ದ ಯಾವುದರ ಬಗ್ಗೆನೂ ಇವನಿಗೇನು ಗೊತ್ತಿಲ್ಲ. ನಾರದರು ತಿಳಿಸಿಕೊಟ್ರು. ಎಂಥ ನಾರದರು ತಿಳಿಸಿಕೊಟ್ರು ನೋಡಿ, ಇದು ವೈಭವ. ಇಲ್ಲಿ ಸರ್ವಭೂತಾನಾಂ ಅಂತರ್ಭೂಮಿ ನಿವಾಸಿನ, ಭೂಮಿಯ ಕೆಳಗಡೆ ವಾಸ ಮಾಡುವಂತಹ ಎಲ್ಲ ಪ್ರಾಣಿಗಳನ್ನ ತಿಳಿದಿದ್ದ ನಾರದರು ಅಂತ. ಜಾನನ್, ಭೂಮಿಯಲ್ಲಿ ಯಾರಿದ್ದಾರೆ ಅನ್ನೋದು ನಾರದರಿಗೆ ಗೊತ್ತು, ಭೂಮಿಯ ಮೇಲೆ ಯಾರಿದ್ದಾರೆ ಅನ್ನೋದು ಗೊತ್ತು, ಭೂಮಿಯ ಕೆಳಗಡೆಯಲ್ಲಿ ಯಾರು ವಾಸ ಮಾಡ್ತಾರೆ ಅನ್ನುವುದರ ಪರಿಚಯ
ನಾರದರಿಗೆ ಪೂರ್ಣವಾಗಿ ಇದೆ ನೋಡಿ. ನಾರದರ ವಿದ್ಯಾ, ನಾರದರ ಜ್ಞಾನ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಪರಿಚಯ ಮಾಡಿಕೊಡ್ತಾರೆ. ನಾರದರು ಹೇಳ್ತಾರೆ, ದೃಷ್ಟಸ್ಥೆ ವರುಣಸೂತ ಪುತ್ರ ಪೌತ್ರ ಸಮಾವೃತ ಪಶ್ಯತೋಯ ನಿಧೇ ಸ್ಥಾನಂ ಸರ್ವತೋ ಭದ್ರವೃದ್ಧಿಮತ್ ಯೇಷು ಪುತ್ರೋ ಮಹಾಪ್ರಾಜ್ಞೋ ವರುಣಸ್ಯೇಹ ಗೋಪತೇಃ ಯೇಷ ವೈ ಶೀಲವೃತ್ತೇನ ಶೌಚೇನ ಚ ವಿಶಿಷ್ಯತೆ ಯೇಷೋಸ್ಯ ಪುತ್ರೋ ವಿಮತಃ ಪುಷ್ಕರಃ ಪುಷ್ಕರೇ ಕ್ಷಣಃ ರೂಪವಾನ್ ದರ್ಶನೀಯಶ್ಚ ಸೋಮಪುತ್ರ್ಯಾ ಮೃತಃ ಪತಿಃ ಜ್ಯೋತ್ಸ್ನಾ ಕಾಲೀತಿ ಯಾಮಾಹುಃ ದ್ವಿತೀಯಾಂ ರೂಪತಃ ಶ್ರಿಯಂ ಆದಿತ್ಯಾಶ್ಚೈವ ಗೋಪುತ್ರೋ ಜ್ಯೇಷ್ಠಃ ಪುತ್ರಕೃತೆ ಕೃತಃ ಭವನಂ ಪಶ್ಯವಾರುಣ್ಯಂ ಯದೇತತ್ ಸರ್ವಕಾಂಚನಂ ಯಾಂ ಪ್ರಾಪ್ಯ ಸುರತಾಂ ಪ್ರಾಪ್ತಾಃ ಸುರಾಃ ಸುರಪತೇಃ ಸಖೇ. ಏತಾನಿ ಕೃತರಾಜ್ಯಾನಾಂ ದೈತೇಯಾನಾಂ ಚ ಮಾತಲೆ ದೀಪ್ಯಮಾನಾನಿ ದೃಶ್ಯಂತೆ ಸರ್ವಪ್ರಹರಣಾನ್ಯುತ ಅಕ್ಷಯಾಣಿ ಕಿಲೈತಾನಿ ಪ್ರವರ್ತಂತೆ ಸ್ಮ ಮಾತಲೆ ಅನುಭಾವ ಪ್ರಯುಕ್ತಾನಿ ಸುರೈರವಚಿತಾನಿಹ ಅತ್ರ ರಾಕ್ಷಸ ಜಾತ್ಯಶ್ಚ ಭೂತಯೋನ್ಯಶ್ಚ ಮಾತಲೆ ದಿವ್ಯ ಪ್ರಹರಣಾಶ್ಚ ಸಂಪೂರ್ವದೈವ ನಿರ್ಮಿತಾಃ ಅಗ್ನಿರೇಶ ಮಹಾರ್ಚಿಷ್ಮಾನ್ ಜಾಗರ್ತ್ಯ ವರುಣ ಹೃದೆ ವೈಷ್ಣವಂ ಚಕ್ರಮಾವಿದ್ಧಂ ವಿಧೂಮೇನ ಹವಿಷ್ಮತ ಏಷ ಗಾಂಡೀವ ಕಶ್ಚಾಪೋ ಲೋಕ ಸಂಹಾರ ಸಂಭವಃ ರಕ್ಷತೆ ದೈವತೈರ್ನಿತ್ಯಂ ಯಸ್ತಸ್ಮಾತ್ ಗಾಂಡಿವಂ ಧನುಃ ಏಷ ಕೃತ್ಯೆ ಸಮುತ್ಪನ್ನೇ ತತ್ತದ್ಧಾರಯತೆ ಬಲಂ ಸಹಸ್ರ ಶತಸಂಖ್ಯೇನ ಪ್ರಾಣೇನ ಸತತಂ ಧ್ರುವಃ ಅಶಿಷ್ಟಾನಪಿ ಶಾಸ್ತ್ಯೇಷ ರಕ್ಷೋ ಬಂಧುಷು ರಾಜಸು ಸೃಷ್ಟಃ ಪ್ರಥಮತೋ ದಂಡೋ ಬ್ರಹ್ಮಣ ಬ್ರಹ್ಮವಾದಿನಾ ಏತಚ್ಛಸ್ತ್ರಂ ನರೇಂದ್ರಾಣಾಂ ಮಹಚ್ಚಕ್ರೇಣ ಭೂಷಿತಂ ಪುತ್ರಾಃ ಸಲಿಲರಾಜಸ್ಯ ಧಾರಯಂತಿ ಮಹೋದಯಂ ಏತತ್ ಸಲಿಲರಾಜಸ್ಯ ಛತ್ರಂ ಛತ್ರಗೃಹೇ ಸ್ಥಿತಂ ಸರ್ವತಃ ಸಲಿಲಂ ಶೀತಂ ಜೀಮೂತ ಇವ ವರ್ಷತಿ ಏತಚ್ಛಸ್ತ್ರಾತ್ ಛತ್ರಾತ್ ಪರಿಭ್ರಷ್ಟಂ ಸಲಿಲಂ ಸೋಮ ನಿರ್ಮಲಂ ತಮಸಾ ಮಿಶ್ರಿತಂ ಭಾತಿ ಯೇನ ನಾರ್ಛತಿ ದರ್ಶನಂ ಬಹೂನ್ಯದ್ಭುತ ರೂಪಾಣಿ ದ್ರಷ್ಟವ್ಯಾನೀಕ ಭೂತಳೇ ತವ ಕಾರ್ಯೋಪರೋಧ ಸ್ಯಾತ್ ತಸ್ಮಾತ್ ಗಚ್ಛಾವಮಾಚಿರಂ. ನಾರದರಂತಾರೆ, ಏ ಸೂತ ಮಾತಲಿ, ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರಿಂದ ಕೂಡಿದ ವರುಣದೇವರನ್ನು ನೀನು ನೋಡದೆ ಅಲ್ವಾ? ನೋಡಿದು ಸಮುದ್ರ ಸರ್ವ ಸಮೃದ್ಧಿಯಿಂದ ಕೂಡಿದ ಸರ್ವತೋ ಭದ್ರಂ ವೃದ್ಧಿಮತ್ ಸರ್ವತೋ ಭದ್ರಂ, ದರ್ಶನ ಮಾತ್ರದಿಂದಲೇ ವಿಶೇಷವಾದ ಮಂಗಳವನ್ನ ಕೊಡುವ ಸೌಮಂಗಲ್ಯಪ್ರದವಾದ ಸಮುದ್ರ ವರುಣದೇವರ ವಾಸಸ್ಥಾನ. ನೋಡಪ್ಪ ಇದನ್ನ ನೋಡು, ಇಲ್ಲಿದ್ದಾನಲ್ಲ ಇವನೇ ವರುಣದೇವರ ಮಗ, ಮಹಾಪ್ರಜ್ಞ, ಒಳ್ಳೆಯ ಜ್ಞಾನಿ. ಅವನ ಶೌಚ, ಅವನ ಶೀಲ, ಅವನ ಕೆಲಸ ಎಲ್ಲದರಲ್ಲೂ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು. ನೋಡಲಿ, ಇವನು ಬ್ರಹ್ಮದ ಇನ್ನೊಬ್ಬ ಮಗ, ವರುಣದೇವರ ಮಗ. ಅವನ ಕಣ್ಣು ಹೇಗಿದೆ ನೋಡು, ಕಮಲದಂತೆ ಇದೆ. ಆದ್ದರಿಂದ ಅವನ ಹೆಸರೇ ಪುಷ್ಕರ ಅಂತ. ನೋಡ್ಲಿಕ್ಕೆ ತುಂಬಾ ರೂಪ, ತುಂಬಾ ಸುಂದರ. ಆದ್ರೆ ಮದುವೆ ಆಗಿದೆ ಇವನಿಗೆ. ಚಂದ್ರನ ಮಗಳ ಗಂಡ ಇವನು, ಚಂದ್ರನ ಅಳಿಯ. ಚಂದ್ರನ ಅಳಿಯ ಅಂದ್ರೆ ಚಂದ್ರನ ಮಗಳೊಬ್ಬಳಿದ್ದಾಳಲ್ಲ, ಆ ಚಂದ್ರನ ಮಗಳು ಯಾರು ಹೇಳ್ತಾರೆ? ಜ್ಯೋತ್ಸ್ನಾ ಕಾಲೀತಿ ವಿಖ್ಯಾತ. ಅವಳಿಗೆ ಜ್ಯೋತ್ಸ್ನಾ ಕಾಲಿ, ಚಂದ್ರನ ಮಗಳ ಹೆಸರು ಜ್ಯೋತ್ಸ್ನಾ ಕಾಲಿ. ಹೇಗಿದ್ದಾಳೆ ಅಂದ್ರೆ, ಚಿಕ್ಕ ವಯಸ್ಸಿನ ಲಕ್ಷ್ಮೀದೇವಿ ಹೇಗೆ ರೂಪದಿಂದ ಕಂಗೊಳಿಸ್ತಾ ಇದ್ದಾಳೋ ಹಾಗಿದ್ದಾಳೆ. ಈ ಪುಷ್ಕರ ವರುಣನ ಮಗ. ಅವನು ಚಂದ್ರನ ಮಗಳನ್ನ ಜ್ಯೋತ್ಸ್ನಾ ಕಾಲಿಯನ್ನ ಮದುವೆ ಆಗಿದ್ದಾನೆ. ಅವರಿಬ್ಬರು ಈ ಗೋಪುತ್ರ, ಆ ಗೋಪುತ್ರ ಅನ್ನುವಂತಹ ವ್ಯಕ್ತಿ, ಅವನನ್ನ ಇವಳೇನ್ ಮಾಡಿಬಿಟ್ಟಿದ್ದಾಳೆ, ಮಗನನ್ನಾಗಿ ದತ್ತು ಸ್ವೀಕಾರ ಮಾಡ್ಕೊಂಡಿದ್ದಾಳೆ. ಅದಿತಿಯ ದೊಡ್ಡ ಮಗ ಗೋಪುತ್ರ, ಅವನನ್ನ ಇವಳು ದತ್ತಕ ಸ್ವೀಕಾರ ಮಾಡ್ಕೊಂಡಿದ್ದಾಳೆ.
ನೋಡಿಲಿ, ಬಂಗಾರದಿಂದ ಮಾಡಿದ ವರುಣದೇವರ ಮನೆ. ಯಾಂ ಪ್ರಾಪ್ಯ ಸುರತಾಂ ಪ್ರಾಪ್ತಾಹ. ಇಲ್ಲಿ ಸುರತ ಸುಷ್ಠು ರಮಂತೆ, ಯಾವುದನ್ನ ಕುಡಿಯೋದರಿಂದ ವಿಶೇಷವಾದ ಸುಖ ಅನ್ನೋದು ಪ್ರಾಪ್ತಿಯಾಗತ್ತೋ ಅಂತಹ ಮದ್ಯವನ್ನ ದೇವತೆಗಳು ಕುಡಿತಾರೆ. ಸುರತ ಅಂದ್ರೆ ಕುಡಿಯುವ ಮಾತ್ರದಿಂದ ವಿಶೇಷವಾದ ಸುಖವನ್ನ ಕೊಡುವ ಮದ್ಯ, ಅದನ್ನೇ ವಾರುಣಿ ಮದ್ಯ ಅಂತ ಕರೀತಾರೆ. ಈ ಮದ್ಯವನ್ನ ಕುಡದೆ ಯಾದವರು ಗಲಾಟೆ ಮಾಡ್ಕೊಂಡು ಸತ್ತಿದ್ದು ಭಾಗವತದಲ್ಲಿ ಬರುತ್ತೆ, 11ನೇ ಸ್ಕಂಧದ ಕೊನೆ ಭಾಗದಲ್ಲಿ. ಇರ್ಲಿ, ವರುಣದೇವರ ಮನೆಯಲ್ಲಿ ಸಿಗುವಂತಹ ಮದ್ಯ ವಾರುಣಿ ಮದ್ಯ ಅಂತ ಕರೀತಾರೆ. ಆ ಮದ್ಯವನ್ನು ಕುಡಿದು ಬಿಟ್ರೆ ದೇವತೆಗಳಿಗೂ ಸುಖ ಆಗುತ್ತೆ. ಮತ್ ಇನ್ನೊಂದ್ ಕಡೆ ಕರ್ಕೊಂಡು ಹೋದ್ರೆ ಮುಂದಕ್ಕೆ ಆಯುಧಗಳು ರಾಶಿ ರಾಶಿಯಾಗಿ ಬಿದ್ದಿದ್ವು ಅಲ್ಲಿ, ಅದನ್ನ ತೋರ್ಸಂತ. ನೋಡು, ದೈತ್ಯರ ಆಯುಧಗಳು, ದೇವತೆಗಳ ಜೊತೆಯಲ್ಲಿ ಯುದ್ಧ ಮಾಡಿ ರಾಜ್ಯಗಳನ್ನ ನಗರಗಳನ್ನ ಕಳ್ಕೊಂಡಂಥ ಆ ದೈತ್ಯರ ಆಯುಧಗಳೆಲ್ಲ ಇಲ್ಲಿದೆ ನೋಡು. ಆಯುಧಗಳಿಗೆ ನಾಶ ಇಲ್ಲ. ಮಹಾ ಸಾಮರ್ಥ್ಯ ಬೇಕು, ಮಹಾ ಸಾಮರ್ಥ್ಯ ಬೇಕು. ಆದ್ದರಿಂದ ಅದನ್ನ ದೇವತೆಗಳು ನಮ್ಮ ಹತ್ರ ಇರ್ಲಿ ಅಂತ ಇಟ್ಕೊಂಡು ವರುಣದೇವರ ಮನೆಯಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ರಾಕ್ಷಸರಿಗೆ ಸಂಬಂಧಪಟ್ಟ, ಭೂತಗಳಿಗೆ ಸಂಬಂಧಪಟ್ಟ ಅತ್ಯಂತ ದಿವ್ಯ ಪ್ರಹರಣ, ದಿವ್ಯವಾದ ಆಯುಧಗಳೆಲ್ಲ ಇದ್ದಿಲ್ಲ. ನೋಡು, ಅಂತ ಆಯುಧಗಳನ್ನು ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಸುತ್ತಮುತ್ತ, ಆ ವರುಣದೇವರ ಮನೆಯಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಬಂದ್ರು, ಅಲ್ಲಿ ದೊಡ್ಡ ಅಗ್ನಿ ಇತ್ತು, ದೊಡ್ಡ ಅಗ್ನಿ, ಹೊಗೆನೇ ಇಲ್ಲ, ಜಾಜ್ವಲ್ಯಮಾನವಾಗಿ ಉರಿತಾ ಇದೆ ಅಗ್ನಿ. ಅದೇನು ಅಂತ ಮಾತಲ್ಲಿ ಕೇಳ್ದ. ನಾರದರಂತಾರೆ, ಇದೇ ದೊಡ್ಡ ಅಗ್ನಿಯಪ್ಪ, ಭಗವಂತನ ಸುದರ್ಶನ ಚಕ್ರದ ಒಂದಂಶ ಈ ಅಗ್ನಿಯ ಮೇಲೆ ಯಾವಾಗಲೂ ನಿಂತಿರ್ತದೆ. ವೈಷ್ಣವಂ ಚಕ್ರಮಾವಿದ್ಧಂ, ಭಗವಂತನ ಚಕ್ರ ಸುದರ್ಶನ. ಆ ಸುದರ್ಶನ ಚಕ್ರವನ್ನ ಭಗವಂತ ಎಲ್ಲಿಡ್ತಾನೆ ಅಂದ್ರೆ ಈ ಅಗ್ನಿಯ ಮೇಲೆ ಇಡ್ತಾನೆ. ಅಂಥ ವಿಶಿಷ್ಟವಾಗಿರ್ತಕ್ಕಂಥ ಅಗ್ನಿ ಇಲ್ಲಿದೆ. ಅದರ ಪಕ್ಕದಲ್ಲೇ ತೋರಿಸ್ದ ಇನ್ನೊಂದು ಆಯುಧ. ಹೇಳ್ತಾರೆ ನಾರದರು, ಇದೇ ನೋಡು, ಇಡೀ ಲೋಕಗಳನ್ನ ಸಂಹಾರ ಮಾಡಬೇಕು ಅಂತಲೇ ಇರುವಂತಹ ಹುಟ್ಟಿದ ಒಂದು ಬಿಲ್ಲು. ಯಾವಾಗಲೂ ದೇವತೆಗಳೇ ಇದನ್ನ ರಕ್ಷಣೆ ಮಾಡ್ತಾ ಇರ್ತಾರೆ. ಅದೇ ಗಾಂಡೀವ. ಇಲ್ಲಿಂದನೇ ತಂದಿದ್ದ ಅಗ್ನಿ, ವರುಣದೇವರ ಮನೆಯಿಂದಲೇ ಗಾಂಡೀವ ತಂದು ಅರ್ಜುನನ್ ಕೊಟ್ಟಿದ್ದು. ನೋಡಿ, ಕಥೆ ನೆನಪು ಮಾಡ್ಕೊಳ್ಬೇಕು. ಕಾಲ ಬಂದಾಗ ಈ ಗಾಂಡೀವದ ವೈಭವ ಏನು? ಕಾಲ ಬಂದಾಗ ಒಂದು ಧನುಸ್ಸಲ್ಲ, ಸಹಸ್ರ ಶತ ಸಂಖ್ಯೇನ ಪ್ರಾಣೇನ, ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತಾ. ಧನುಸ್ಸು ಬಂದಾಗ 100, 1000, ಲಕ್ಷ ಧನುಸ್ಸುಗಳ ಬಲ ಈ ಒಂದು ಗಾಂಡೀವದಲ್ಲಿ ಬಂದು ಬಿಡುತ್ತೆ. ತುಂಬಾ ಶಕ್ತಿ ಇದಕ್ಕೆ. ಎಂತಹ ದುಷ್ಟರೇ ಇರ್ಲಿ, ಎಂಥ ದುಷ್ಟರೇ ಇರ್ಲಿ, ಆ ದುಷ್ಟರನ್ನ ಹೊಡಿಲಿಕ್ಕಾಗಿರುವಂತಹ ಧನುಸ್ಸು ಈ ಗಾಂಡೀವ. ಬ್ರಹ್ಮವಾದಿನ ಬ್ರಹ್ಮಣ ಸೃಷ್ಟ. ಚತುರ್ಮುಖ ಬ್ರಹ್ಮದೇವರು, ಭಗವಂತನಿಂದ ಫಸ್ಟ್ ಹುಟ್ಟಿ ಬಂದ ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮವಾದಿಗಳು. ಎಲ್ಲ ವೇದಗಳ ಪ್ರತಿಪಾದ್ಯನಾದವನು ನಾರಾಯಣ ಅಂತ ಅನುಸಂಧಾನ ಮಾಡುವ, ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನ ಚೆನ್ನಾಗಿ ತಿಳಿದು ನಾರದಾದಿ ಸನಕಾದಿ ಶಿಷ್ಯರುಗಳಿಗೆ ಪಾಠ ಪ್ರವಚನದ ಮೂಲಕ ಪ್ರಸಾರ ಮಾಡುವ ವೈಷ್ಣವ ಮತ ಪ್ರಸಾರಕರಾದ ಬ್ರಹ್ಮವಾದಿಗಳಾದ ಚತುರ್ಮುಖ ಬ್ರಹ್ಮದೇವರು ದುಷ್ಟರನ್ನ, ಕೆಟ್ಟ ರಾಜರನ್ನ ನಾಶ ಮಾಡಲಿಕ್ಕಾಗಿ ಫಸ್ಟ್ ಸೃಷ್ಟಿ ಮಾಡಿದ ಆಯುಧವೇ, ದಂಡವೇ ಈ ಗಾಂಡೀವ. ತುಂಬಾ ದೊಡ್ಡದಿದು. ರಾಜರುಗಳು ಹಿಡ್ಕೊಳ್ಬೇಕಾದಂತಹ ಶಸ್ತ್ರ. ನೋಡು ಹೇಗಿದೆ, ದೊಡ್ಡ ದೊಡ್ಡ ಚಕ್ರ ಅಲಂಕಾರ ಮಾಡಿದ್ದಾರೆ ಆ ಧನುಸ್ಸಿಗೆ. ಇದನ್ನ ವರುಣದೇವರ ಮಕ್ಕಳು ಹಿಡ್ಕೊಂಡಿರ್ತಾರೆ. ಗಾಂಡೀವದ ಪರಿಚಯವನ್ನು ಮಾಡಿಸ್ತಾ
ಗಾಂಡೀವದ ಪರಿಚಯವನ್ನ ಮಾಡಿಸಿ ಅಲ್ಲಿಂದ ಇನ್ನು ಮುಂದಕ್ಕೆ ಕರ್ಕೊಂಡು ಬಂದ. ಆ ವರುಣದೇವರ ಛತ್ರವನ್ನ ಇಡ್ಲಿಕ್ಕೆ ಒಂದು ಗೃಹ ಇತ್ತು, ರೂಮ್ ಇತ್ತು. ನೋಡಲ್ಲಿ ವರುಣದೇವರ ಛತ್ರ, ಜೀಮೂತ. ಆ ಛತ್ರದ ಸ್ಪೆಷಾಲಿಟಿ ಏನು? ವರುಣದೇವರ ಛತ್ರದ ಸ್ಪೆಷಾಲಿಟಿ ಏನು ಅಂದ್ರೆ ಯಾವಾಗ್ಲೂ ನೀರು ಸುರಿತಾ ಇರುತ್ತೆ. ಹಾಗೆ ತಣ್ಣಗಿನ ನೀರು ದಬ ದಬವಂತ ಸುರಿದು ಬಿಡೋದಲ್ಲ, ಹನಿ ಹನಿಯಾಗಿ, ತುಂತುರು ಅಂತಾರಲ್ಲ, ಸ್ಪ್ರಿಂಕಲ್ಸ್, ಹಾಗೆ ಮೈ ಮೇಲೆ ನೀರು ಬೀಳ್ತಾ ಇರುತ್ತೆ. ನೀರನ್ನ ಸುರಿಸುವ ಛತ್ರ ಹೇಗೆ ಮೋಡ, ಜೀಮೂತ ಅಂದ್ರೆ ಮೋಡ, ಮೋಡಗಳು ನೀರು ಸುರಿಸುವಂತೆ ಈ ಛತ್ರ, ಕೊಡೆ, ವರುಣದೇವರ ಕೊಡೆ ಯಾವಾಗಲೂ ಹನಿ ಹನಿಯಾಗಿ ನೀರನ್ನು ಸುರಿಸ್ತಾ ಇರುತ್ತೆ. ನಿರ್ಮಲವಾಗಿರುತ್ತೆ. ಹೇಗಿರುತ್ತೆ? ಸೋಮ ನಿರ್ಮಲಂ, ಸೋಮರಸದಂತೆ ಪರಿಶುದ್ಧವಾದ ನೀರು ಅದರಿಂದ ಬೀಳುತ್ತೆ. ಯಾರ ಕಣ್ಣಿಗೂ ತಮಸಾ ಮಿಶ್ರಿತಂ. ಒಂದು ವಿಶೇಷ, ತಮಸ್ಸಿನಿಂದ ಮಿಕ್ಸ್ ಆದ ಕಾರಣ ಅದು ತಮಸ್ಸಿನಿಂದ ಹೇಗೆ ಮಿಕ್ಸ್ ಆಗಿದೆ ಗೊತ್ತಿಲ್ಲ. ರಾಜರ ವ್ಯಾಖ್ಯಾನಾದಿಗಳು ಈ ವಿಷಯದಲ್ಲಿಲ್ಲ. ಆದ್ದರಿಂದ ತಮಸಾ ಮಿಶ್ರಿತಂ, ಇಲ್ಲೇನ್ ಹೇಳಿದ್ದಾರೆ ನಾವು ಕೇಳಬೇಕಷ್ಟೇ. ಅದನ್ನ ತಮಸ್ಸಿನಿಂದ ಅದು ಸ್ವಲ್ಪ ಅದು ಮಿಶ್ರಿತವಾದ ಕಾರಣ ಯಾರ ಕಣ್ಣಿಗೂ ಅದು ಅಷ್ಟು ಬೇಗ ಕಾಣೋದಿಲ್ಲ. ನೋಡಿ, ಆ ಛತ್ರವನ್ನ ನರಕಾಸುರ ಕದ್ಕೊಂಡು ಹೋಗ್ಬಿಟ್ಟಿದ್ದ. ಇನ್ನೆಂಥ ಕಳ್ಳ ಇರಬಹುದು ಅವನು. ಇದರಿಂದ ಮಾತಲಿ ಇಲ್ಲಿ ನೋಡ್ಬೇಕಾದ ಪದಾರ್ಥಗಳು ಬೇಕಾದಷ್ಟಿದೆಯಪ್ಪ. ಆದ್ದರಿಂದ ನಿನಗಿದೆಲ್ಲ ನೀನ್ ಟೂರ್ಗೋಸ್ಕರ ಬಂದಿಲ್ಲ, ನೀನೇನೋ ಪಾಪ ಪರ್ಸನಲ್ ಕೆಲಸ ಇಟ್ಕೊಂಡು ಬಂದಿದ್ಯಾ. ನಾನ್ ನಿಮ್ ಟೂರ್ ಗೈಡ್ ತರ ಊರಿಂದೆಲ್ಲ ಪದಾರ್ಥಗಳನ್ನು ತೋರಿಸ್ತಾ ಇದ್ರೆ ನಿನಗೆ ಲೇಟ್ ಆಗ್ಬಿಡುತ್ತೆ, ಬೇಗ ಹೊರಟು ಹೋಗೋಣ ಬಾ, ಇಲ್ಲಿಂದ ಬೇಗ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟು. ಅಂದ್ರೆ ವರುಣದೇವರ ದರ್ಶನ, ವರುಣಲೋಕದ ದರ್ಶನ, ಅಲ್ಲಿದ್ದ ಕೆಲವು ಸ್ಪೆಷಲ್ ಐಟಮ್ಸ್ಗಳ ದರ್ಶನ, ಅದರ ವ್ಯಾಖ್ಯಾನವನ್ನು ನಾರದರು ಮಾತನಿಗೆ ಮಾಡಿ ಅಲ್ಲಿಂದ ಮುಂದೆ ಕರ್ಕೊಂಡು ಬಂದರು. ಎಲ್ಲಿ ಕರ್ಕೊಂಡು ಬಂದ್ರು ಹೇಳ್ತಾರೆ. ಏತತ್ತು ನಾಗಲೋಕಸ್ಯ ನಾಭಿಸ್ಥಾನೇ ಸ್ಥಿತಂ ಪುರಂ ಪಾತಾಳಮಿತಿ ವಿಖ್ಯಾತಂ ದೈತ್ಯದಾನವಸೇವಿತಂ ಇದಮದ್ಭಿಃ ಸಮಂ ಪ್ರಾಪ್ತ ಏಕೇಚಿದ್ ಧ್ರುವಜಂಗಮಾಃ ಪ್ರವಿಶಂತೋ ಮಹಾನಾದಂ ನದಂತಿ ಭಯಪೀಡಿತಾಃ ಅತ್ರಾಸುರೋಗ್ನಿಃ ಸತತಂ ದೀಪ್ಯತೆ ವಾರಿಭೋಜನಃ ವ್ಯಾಪಾರೇಣ ಮಹಾತ್ಮಾನಂ ನಿಬಧ್ಯ ಸಮಬಧ್ಯತಃ ಅತ್ರಾಮೃತಂ ಸುರೈಃ ಪೀತ್ವಾ ನಿಹಿತಂ ನಿಹತಾರಿಭಿಃ ತತಃ ಸೋಮಸ್ಯ ಹಾನಿಶ್ಚ ವೃದ್ಧಿಶ್ಚೈವ ಪ್ರದೃಶ್ಯತೆ ಅತ್ರ ದಿವ್ಯೋ ಹಯಶಿರಾಃ ಕಾಲೇ ಪರ್ವಣಿ ಪರ್ವಣಿ ಉತ್ತಿಷ್ಠತಿ ಸುವರ್ಣಾಪಕ ಅದ್ಭಿರಾಪೂರಯಜ್ಜಗತ್ ಯಸ್ಮಾದತ್ರ ಸಮಗ್ರಸ್ತಾಃ ಪತಂತಿ ಜಲಮೂರ್ತಯಃ ತಸ್ಮಾತ್ ಪಾತಾಳಮಿತ್ಯೇವ ವ್ಯಾಖ್ಯತೆ ಪುರಮುತ್ತಮಂ ಐರಾವತೋಸ್ಮಾತ್ ಸಲಿಲಂ ಪ್ರಗೃಹ್ಯ ಜಗತೋ ಹಿತಂ ಮೇಘೇಶ್ವಾ ಮುಂಚತೆ ಶೀತಂ ಯನ್ಮಹೇಂದ್ರ ಪ್ರವರ್ಷತಿ ಐರಾವತೋ ನಾಗರಾಜೋ ವಾಮನಃ ಕುಮುದೋಂಜನಃ ಪ್ರಸೂತಾಃ ಸುಪ್ರತೀಕಸ್ಯ ವಂಶೇ ವಾರಣಸತ್ತಮಾಃ ಅತ್ರ ನಾನಾವಿಧಾಕಾರಾಃ ತಿಮಯೋನೈಕರೂಪಿಣಃ ಅಪ್ಸು ಸೋಮ ಪ್ರಭಾಂ ಪೀತ್ವಾ ವಸಂತಿ ಜಲಚಾರಿಣಃ ಅತ್ರ ಸೂರ್ಯಾಂಶುಭಿರ್ಭಿನ್ನಾಃ ಪಾತಾಳತಳಮಾಶ್ರಿತಾಃ ಮೃತಾ ಹಿ ದಿವಸೇ ಸೂತಾ ಪುನರ್ಜೀವಂತಿ ವೈನಿಶಿ ಉದಯನ್ ನಿತ್ಯಶಶ್ಚಾತ್ರ ಚಂದ್ರಮಾ ರಶ್ಮಿಬಾಹುಭಿಃ ಅಮೃತಂ ಸಂಸ್ಪೃಶನ್ ಸ್ಪರ್ಶಾನ್ ಸಂಜೀವಯತಿ ದೇಹಿನಃ ಅತ್ರ ತೇ ಧರ್ಮನಿರತಾ ಬದ್ಧಾಃ ಕಾಲೇನ ಪೀಡಿತಾಃ ದೈತೇಯಾ ನಿವಸಂತಿ ಸ್ಮ ವಾಸವೇನ ಹೃತಶ್ರಿಯಃ ಅತ್ರ ಭೂತಪತಿರ್ನಾಮ ಸರ್ವಭೂತ ಮಹೇಶ್ವರಃ ಭೂತಯೇ ಸರ್ವಭೂತಾನಾಂ ಅಚರತ್ತಪ ಉತ್ತಮಂ ಅತ್ರ ಗೋ ಪ್ರತಿಮಾ ವಿಪ್ರಾ ಸ್ವಾಧ್ಯಾಯಾಂ ನಾಯಕರ್ಷಿತಾಃ ತ್ಯಕ್ತ ಪ್ರಾಣಾಜಿತ ಸ್ವರ್ಗಾ ನಿವಸಂತಿ ಮಹರ್ಷಯಃ ಯತ್ರ ತತ್ರ ಶಯೋ ನಿತ್ಯಂ ಯೇನ ಕೇನಚಿದಾಶ್ರಿತಃ ಯೇನ ಕೇನಚಿದಾಚ್ಛನ್ನಃ ಸಗೋವ್ರತ ಇಹೋಚ್ಯತೆ ಪಶ್ಯ ಯದ್ಯತ್ರ ತೇ ಕಶ್ಚಿದ್ ರೋಚತೆ ಗುಣತೋ ವರಃ ವರಯಿಷ್ಯಾಮಿ तं ಗತ್ವಾ ಯತ್ನಮಾಸ್ಥಾಯ ಮಾತಲೆ ನಾಸ್ಯ ಜಾತಿಂ ನಿಸರ್ಗಂ ವಾ ಕಥ್ಯಮಾನಂ ಶೃಣೋಮಿ ವೈ ಅತಃ ಕಿಲ ಮಹಾನಗ್ನಿರಂತಕಾಲೇ ಸಮುತ್ಥಿತಃ ದಕ್ಷತೆ ಮಾತಲೆ ಸರ್ವಂ ತ್ರೈಲೋಕ್ಯಂ ಸಚರಾಚರಂ
ಅಂಶಮೇತಜ್ಜಲೇನ್ಯಸ್ತಂ ದೀಪ್ಯಮಾನಮಿವ ಶ್ರಿಯಾ ಅಪ್ರಜಾನಾನ್ ನಿಸರ್ಗಾದ್ವೈ ನೋದ್ಭಿಜ್ಜತಿ ನ ಸರ್ಪತಿ ಮಾತಲಿಸ್ತ್ವಬ್ರವೀಚ್ಛ್ರುತ್ವಾ ನಾರದಸ್ಯಾಥ ಭಾಷಿತಂ ನಮೇತ್ರ ರೋಚತೆ ಕಶ್ಚಿತ್ ಅನ್ಯತೋ ವ್ರಜ ಮಾಚಿರಂ. ನೋಡಿ, ಈ ಅಧ್ಯಾಯ ಪಾತಾಳವನ್ನ ನಿರೂಪಣೆ ಮಾಡುವಂತ ಅಧ್ಯಾಯ. ಇಷ್ಟ 20 ಶ್ಲೋಕ ಈ ಅಧ್ಯಾಯಕ್ಕೆ. ಪ್ರತಿಯೊಂದು ಶ್ಲೋಕಕ್ಕೂ ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನ ಇದೆ. ಎಷ್ಟು ಕಷ್ಟ ಮಹಾಭಾರತ ಅರ್ಥ ಮಾಡಿಕೊಳ್ಳೋದು. ಸುಮ್ಮನೆ ಏನೋ ಅಲ್ಲಿ ಪ್ರವಚನ ಕೇಳಿದ್ವಿ, ಇಲ್ಲಿ ಪ್ರವಚನ ಕೇಳಿದ್ವಿ ಅಂದ್ರೆ ಭಾರತ ಕಥೆಗಳು ಮಾತ್ರ ಗೊತ್ತಾಗುತ್ತೆ. ಕಥೆಗಳ ಆಂತರ್ಯ, ತತ್ವ, ಪ್ರಮೇಯ ಗೊತ್ತಾಗಲ್ಲ. ಈ ಅಧ್ಯಾಯದ ಮೊದಲನೇ ಶ್ಲೋಕವೊಂದನ್ನು ಬಿಟ್ಟು 2ನೇ ಶ್ಲೋಕದಿಂದ 19ನೇ ಶ್ಲೋಕ ತನಕ ಪೂರ್ಣವಾಗಿ ರಾಜರ ವ್ಯಾಖ್ಯಾನ ಇದೆ. ನೋಡೋಣ ಏನ್ ಹೇಳಿದ್ದಾರೆ. ಕರ್ಕೊಂಡು ಹೋದ್ರು ನಾರದರು. ಎಲ್ಲಿಂದ? ವರುಣಲೋಕದಿಂದ ಇನ್ನೂ ಕೆಳಗೆ ಕರ್ಕೊಂಡು ಹೋದ್ರು. ಅದು ನಾಗಲೋಕದ ಮಧ್ಯಭಾಗ. ನಾಗಲೋಕದ ಮಧ್ಯಭಾಗ ಅಂದ್ರೆ ನಮ್ಮ ದೇಹದ ಮಧ್ಯಭಾಗ ಯಾವುದು ಅಂದ್ರೆ ನಾಭಿ ಅಂತ ನಾವು ಹೇಗೆ ಹೇಳ್ತೇವೆ, ಆ ನಾಗಲೋಕದ ನಾಭಿಸ್ಥಾನದಲ್ಲಿ ಇರುವಂತಹ ಒಂದು ಪುರ. ದೈತ್ಯರು, ದಾನವರು ಎಲ್ಲರೂ ವಿಶೇಷವಾಗಿ ಸೇವೆಯನ್ನು ಮಾಡುವ, ವಾಸ ಮಾಡುವಂತಹ ಒಂದು ಪಟ್ಟಣ. ಅದನ್ನ ಪಾತಾಳ ಅಂತ ಕರೀತಾರೆ. ನಾಗಲೋಕದ ನಾಭಿಸ್ಥಾನದಲ್ಲಿ ಮೆರೆಯುವಂತಹ ಪಟ್ಟಣ, ದೈತ್ಯ ದಾನವ ಸೇವಿತವಾದ ಪಟ್ಟಣ ಪಾತಾಳ. ನಾರದರು ಹೇಳ್ತಾರೆ, ನೋಡು, ಇದಮದ್ಭಿಸ್ಸವಂ ಪ್ರಾಪ್ತ. ಅದ್ಭಿಗಿ ಶುಭೋದಕ ಸಮುದ್ರಾತ್ ಕ್ಷೀರೋದಕ ಸಮುದ್ರಾಚ ಪ್ರಸ್ರವಣ ರೂಪೇಣ ಪ್ರವಿಶಂತೀಭಿಹಿ ಅದ್ಭಿಹಿ ಸಮಂ ಪ್ರಾಪ್ತ. ವಾದಿರಾಜರು ವ್ಯಾಖ್ಯಾನ ಮಾಡ್ತಾರೆ. ಇದು ಶುದ್ಧೋದಕ ಸಮುದ್ರ ಅಂತ ಒಂದಿದೆ, ಕ್ಷೀರ ಸಮುದ್ರ ಅಂತ ಒಂದಿದೆ. ಇಲ್ಲಿ ಪಾತಾಳದ ವೈಭವ ಏನು ಅಂತಂದ್ರೆ, ಶುದ್ಧೋದಕ ಸಮುದ್ರದಿಂದಲೂ ನೀರು ಬರುತ್ತೆ, ಇಲ್ಲಿಗೆ ಕೆಳಗೆ ಸುರಿಯುತ್ತೆ. ಕ್ಷೀರ ಸಮುದ್ರದಿಂದಲೂ ಕೆಳಗೆ ಸುರಿಯುತ್ತೆ. ಆ ಕೆಳಗೆ ಸೋರುವ ಎರಡೂ ಸಮುದ್ರಗಳ ಜೊತೆಯಲ್ಲೇ ದೊಡ್ಡ ದೊಡ್ಡ ಧ್ರುವ ಜಂಗಮಾಹ, ಕೂರ್ಮ, ಕರ್ಕಟ, ಮಕರಾದಯ, ದೊಡ್ಡ ದೊಡ್ಡ ಆಮೆಗಳು. ಕರ್ಕಟ, ಕರ್ಕಟ ಅಂದ್ರೆ ಚೇಳುಗಳು. ಮತ್ತೆ ಮಕರ, ಮಕರ ಅಂದ್ರೆ ಗೊತ್ತು, ಮೊಸಳೆಗಳು. ಇದೆಲ್ಲ ಇಲ್ಲಿ ಬರುತ್ತೆ. ಬರೀ ಬರೋದು ಮಾತ್ರ ಅಲ್ಲ, ಈ ಪಾತಾಳದಲ್ಲಿ ದೊಡ್ಡ ಅಗ್ನಿ ಜಾಜ್ವಲ್ಯಮಾನವಾಗಿ ಉರಿತಾ ಇರ್ತದೆ. ಆ ಅಗ್ನಿಯನ್ನ ನೋಡಿ ಭಯ ಪಡುತ್ತೆ. ಯಾವುದು? ಶುದ್ಧೋದಕ ಸಮುದ್ರದಿಂದ, ಕ್ಷೀರ ಸಮುದ್ರದಿಂದ ಸುರಿಯುವ ನೀರಿನ ಜೊತೆಯಲ್ಲಿ ಬರುವಂತಹ ದೊಡ್ಡ ದೊಡ್ಡ ಆಮೆಗಳು, ಮೊಸಳೆಗಳು, ಈ ಪ್ರಾಣಿಗಳೆಲ್ಲವೂ ಈ ಅಗ್ನಿಯನ್ನು ನೋಡಿ ಭಯದಿಂದ ಓ ಅಂತ ಶಬ್ದ ಮಾಡುತ್ತೆ. ಅಗ್ನಿ ಇದೆ ಅಂತಂದ್ರಲ್ಲಿ ಯಾವ ಅಗ್ನಿ? ಯಾವ ಅಗ್ನಿ ಇದೆ ಅದನ್ನು ಹೇಳ್ತಾರೆ. ಆಸುರೋಗ್ನಿ. ಆಸುರೋಗ್ನಿ, ಅಲ್ಲಿ ಆಸುರ ಎನ್ನುವಂತಹ ಅಗ್ನಿ ಇದೆ. ಏನು ಅಗ್ನಿಗೆ ಆಸುರ ಅಂತ ಹೆಸರಿದೆಯಾ? ಅದಕ್ಕೆ ರಾಜರು ವ್ಯಾಖ್ಯಾನ ಮಾಡ್ತಾರೆ, ಅಸುರ ಸಂಹರಣಾರ್ಥಂ ಪರಿಕಲ್ಪಿತ ದಕ್ಷಿಣ ಅಗ್ನಿ. ದಕ್ಷಿಣಾಗ್ನಿ ಅದು. ಮತ್ ಆಸುರಾಗ್ನಿ ಅಂತ ಯಾಕಾದ್ರೆ ಹೆಸರು ಅಂದ್ರೆ, ರಾಜರ ವ್ಯಾಖ್ಯಾನ ನೋಡಿ, ಅಸುರರನ್ನ ಸಂಹಾರ ಮಾಡಲಿಕ್ಕಾಗಿ ನಿರ್ಮಾಣ ಮಾಡಿದ ಅಗ್ನಿ ಅದು ದಕ್ಷಿಣಾಗ್ನಿ. ಅವನು ಏನ್ ಮಾಡ್ತಾನೆ, ಆ ಪಾತಾಳದಲ್ಲಿದ್ದು ಮೇಲಿಂದ ಬೀಳುವ, ಮೇಲಿಂದ ಅಂದ್ರೆ ಶುದ್ಧೋದಕ ಸಮುದ್ರದಿಂದ, ಕ್ಷೀರ ಸಮುದ್ರದಿಂದ ಕೆಳಗೆ ಬೀಳುವ ಆ ನೀರನ್ನೇ ಕುಡಿತಾ, ಸಾಮಾನ್ಯವಾಗಿ ಬೆಂಕಿಗೆ ನೀರು ಹಾಕಿದ್ರೆ ನಂದಿ ಹೋಗುತ್ತೆ. ಇಲ್ಲಿ ಪಾತಾಳದಲ್ಲಿರುವ ಈ ದಕ್ಷಿಣಾಗ್ನಿ ಇದೆ ಅಲ್ಲ, ಅದನ್ನ ನೀರು ಹಾಕಿದ್ರೆ ಜಾಜ್ವಲ್ಯಮಾನವಾಗಿ ಉರಿಯುತ್ತೆ. ಆ ಅಗ್ನಿ ಅಲ್ಲಿ ಯಾಕೆ ಬಿದ್ದ? ಅಗ್ನಿ ಅಲ್ಲಿ ಯಾಕೆ ಬಿದ್ದ? ಆ ದಕ್ಷಿಣಾಗ್ನಿ ಸಮುದ್ರದಲ್ಲಿ, ಸಮುದ್ರದ ಕೆಳಗಿರುವ ಪಾತಾಳದ ಮಧ್ಯದಲ್ಲಿ ಯಾಕೆ ಬಿತ್ತು? ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ ನಾರದರು. ಕಾಡಲ್ಲಿತ್ತು ಈ ದಕ್ಷಿಣಾಗ್ನಿ ಮೊದಲು. ಕಾಡಲ್ಲಿದ್ದಾಗ ಅಲ್ಲಿ ಸುತ್ತಮುತ್ತಲೂ ಇದ್ದ ಎಲ್ಲ ಪದಾರ್ಥಗಳನ್ನು ತಿಂತ 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 ತಿಂತ
ಒಂದು ಮರದ ಕೆಳಗೊಬ್ಬ ಋಷಿ ತಪಸ್ಸು ಮಾಡ್ತಾ ಇದ್ದ. ಮಹಾನುಭಾವ ಮಹಾತ್ಮಾನಂ ವನಾಂತ ಸ್ಥಿತಂ ಕಂಚಿದ್ ಋಷಿಂ. ಕಾಡಿನ ಮಧ್ಯದಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಒಬ್ಬ ಮಹಾನುಭಾವನಾದ ಋಷಿ ತಪಸ್ಸು ಮಾಡ್ತಾ ಇದ್ದ. ತಪಸ್ಸು ಮಾಡ್ತಾ ಇದ್ದಾಗ ಈ ದಕ್ಷಿಣಾಗ್ನಿ ಸುತ್ತಲೂ ಇರುವ ಎಲ್ಲ ಕಾಡಿನ ಮರಗಳನ್ನ ಪ್ರಾಣಿಗಳನ್ನ ತಿಂತ ಒಂದು ರೌಂಡ್ ಹಾಕ್ಬಿಟ್ಟ, ಸರ್ಕಲ್. ಅದೇನಾಯ್ತು, ಆ ಮರದ ಕೆಳಗೆ ತಪಸ್ಸು ಮಾಡ್ತಿದ್ನಲ್ಲ ಋಷಿ, ಅವನ ಸುತ್ತಲೂ ದಿಗ್ಬಂಧನ ಆಗ್ಬಿಡ್ತು. ಒಂದು ಸರ್ಕಲ್ ಹಾಕಿ ಮಧ್ಯದಲ್ಲಿ ಇಟ್ಟರೆ ಹೇಗಿರುತ್ತೋ ಹಾಗೆ ಆ ಮರದ ಸುತ್ತಲೂ ಅಗ್ನಿ, ಈ ದಕ್ಷಿಣ ಅಗ್ನಿ ಉರಿದು ಬಿಟ್ಟ. ಅದನ್ನು ನೋಡಿ ಸಿಟ್ಟು ಬಂತು ಆ ಋಷಿಗೆ. ಆ ಋಷಿ ಅವಾಗ ಈ ದಕ್ಷಿಣಾಗ್ನಿಗೆ ಶಾಪ ಕೊಡ್ತಾನೆ, ಪಾತಾಳಕ್ಕೆ ಹೋಗಿ ಬೀಳು ನೀನು ಅಂತ. ಪಾತಾಳಕ್ಕೆ ಹೋಗಿ ಬೀಳು ಅಂತ ಶಾಪ ಕೊಟ್ಟಾಗ ಅಲ್ಲಿಂದ ಪ್ರವಿಷ್ಟ ಬಹುಯೋಜನ ನಿವೃತ್ತಿ ಶ್ರುತ ಜಲ ಸಮುದ್ರ ಪ್ರಾಂತ ಜಲೇ. ಆಗ ಅವನೇನ್ ಮಾಡ್ದ, ಋಷಿಯ ಶಾಪದಿಂದ ಪಾತಾಳದ ನಾಗಲೋಕದ ಮಧ್ಯಭಾಗ ನಾಭಿಸ್ಥಾನವಾದ ಈ ಪಾತಾಳದಲ್ಲಿ ಬಿದ್ದಿದ್ದಾನೆ. ಇಲ್ಲೇನಾಗುತ್ತೆ, ಈ ಪಾತಾಳದಲ್ಲಿ ದೇವರ ಆದೇಶ ಇದೆ. ಏನದು? ಏನ್ ದೇವರ ಆದೇಶ? ಈ ಪಾತಾಳದಲ್ಲಿ ಭಗವಂತನ ಆದೇಶದಂತೆ ಚಂದ್ರ ಸಂಚಾರ ಮಾಡ್ತಾನೆ. ಚಂದ್ರ ಸಂಚಾರ ಮಾಡೋದೆಲ್ಲಿ? ಪಾತಾಳದಲ್ಲಿ ಸಂಚಾರ ಮಾಡ್ತಾನ, ಪಾತಾಳದಿಂದ ಮೇಲೆ ಸಂಚಾರ ಮಾಡ್ತಾನ? ಪಾತಾಳ ಉಪರಿ ಪ್ರದೇಶ ಸಂಚರತ್ ಸೋಮಸ್ಯ. ಪಾತಾಳದ ಮೇಲ್ಭಾಗದ ಲೋಕಗಳಲ್ಲಿ, ಭೂವಾದಿ ಲೋಕಗಳಲ್ಲಿ ಸಂಚಾರ ಮಾಡತಕ್ಕಂತಹ ಚಂದ್ರ ಅಮಾವಾಸ್ಯೆ ತನಕ, ಅಮಾವಾಸ್ಯಾ ಪರ್ಯಂತಂ ಬಹುಶಃ ಅನ್ಹಿ ಸಂಚರಣೇನ, ಅಮಾವಾಸ್ಯೆ ಬರೋ ತನಕ ಅವನು ಹಗಲಿನಲ್ಲಿ ವಿಶೇಷವಾಗಿ ಸಂಚಾರ. ಆದ್ದರಿಂದ ಅಮಾವಾಸ್ಯೆ ತನಕ ಶುಕ್ಲ ಪಕ್ಷದಲ್ಲೆಲ್ಲ ಅವನಿಗೆ ಕೃಷ್ಣ ಪಕ್ಷಾದಿಗಳ ಸಂಚಾರ ಇರೋದ್ರಿಂದ ಏನಾಗ್ಬಿಡುತ್ತೆ, ಇವನ ಕಿರಣಗಳನ್ನ, ಚಂದ್ರನ ಕಿರಣಗಳನ್ನ ಸೂರ್ಯನ ಕಿರಣ ಮುಚ್ಚಾಕ್ಬಿಡುತ್ತೆ. ಸೂರ್ಯ ಕಿರಣಗಳ ತೀಕ್ಷ್ಣತೆಯಲ್ಲಿ ಈ ಚಂದ್ರನ ಕಿರಣ ಮುಚ್ಚೋಗ್ಬಿಡುತ್ತೆ. ಅವಾಗ ಏನಾಗ್ಬಿಡುತ್ತೆ, ಮುಚ್ಚಿದಾಗ ಚಂದ್ರನ ಕಿರಣವನ್ನ ಅಮೃತ ಸ್ಪರ್ಶ ಕಿರಣ ಅಂತ ಕರೀತಾರೆ. ಸೂರ್ಯನ ಕಿರಣಗಳ ವೈಭವದಲ್ಲೇ ಚಂದ್ರನ ಕಿರಣ ಮುಚ್ಚೋಗ್ಬಿಟ್ರೆ ಆ ಚಂದ್ರನ ಕಿರಣಗಳಿಗೆ ಅಮೃತ ಸ್ಪರ್ಶ ಇಲ್ಲ. ಅಮೃತ ಸ್ಪರ್ಶ ಇಲ್ಲದೆ ಇರೋದ್ರಿಂದ ಅವನ ಒಂದೊಂದೇ 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 ಕಲೆಗಳೇನಾಗ್ಬಿಡುತ್ತೆ, ಹೋಗ್ಬಿಡತ್ತೆ. ಆ ಒಂದೊಂದೇ ಕಲೆ ಹೋಗೋದ್ರಿಂದ ಪೂರ್ಣವಾಗಿ ಕಳಾಹೀನನಾಗುವುದು ಅಮಾವಾಸ್ಯೆ ದಿವಸ. ಅಲ್ಲಿಂದ ನಿಧಾನವಾಗಿ ಪೌರ್ಣಮೆ, ಕೃಷ್ಣ ಶುಕ್ಲ ಪಕ್ಷದ ಪ್ರತಿಪತ್ತಿನಿಂದ ಹುಣ್ಣಿಮೆಯ ತನಕ ರಾತ್ರಿಲೇ ವಿಶೇಷವಾಗಿ ಸಂಚಾರ ಮಾಡ್ತಾನೆ. ಅವಾಗ ಸೂರ್ಯನ ಕಿರಣಗಳ ವೈಭವ ಇಲ್ಲ, ಆದ್ದರಿಂದ ಅಮೃತ ಸ್ಪರ್ಶ ಅವನಿಗೆ ಆಗ್ತಾ ಇರುತ್ತೆ. ಆ ಅಮೃತ ಸ್ಪರ್ಶ ಆಗೋದರಿಂದ ಅವನಿಗೇನಾಗುತ್ತೆ, ನಿಧಾನವಾಗಿ ಆ ಚಂದ್ರನ ಕಲೆ ಅಭಿವೃದ್ಧಿ ಆಗ್ತಾ ಬರುತ್ತೆ. ಆದ್ರಿಂದ ಚಂದ್ರನ ವೃದ್ಧಿ ಹ್ರಾಸಗಳಿಗೆ ಕಾರಣವಾದದ್ದು ಅಮೃತ ಸ್ಪರ್ಶ. ಆ ಅಮೃತ ಸ್ಪರ್ಶಕ್ಕೆ ಕಾರಣವಾಗುವಂತಹ ಪ್ರದೇಶ ಈ ಪಾತಾಳ ಮಧ್ಯಪ್ರದೇಶ. ಅಂದ್ರೆ ಚಂದ್ರನ ಕಿರಣಗಳು ಪಾತಾಳದ ಈ ಪ್ರದೇಶಕ್ಕೆ ಬಿದ್ದಾಗ, ಬಂದಾಗ, ಪ್ರವೇಶ ಮಾಡಿದಾಗ ಅಮೃತ ಸ್ಪರ್ಶ ಆಗುತ್ತೆ. ಆ ಅಮೃತ ಸ್ಪರ್ಶವಾದಾಗ ಅವನ ಕಲಾಭಿವೃದ್ಧಿ. ಅದೇ ಕೃಷ್ಣ ಪಕ್ಷದಲ್ಲಿ ಸೂರ್ಯನ ಕಿರಣಗಳ ವೈಭವ ಜಾಸ್ತಿ ಇದ್ದಾಗ ಅಮೃತ ಸ್ಪರ್ಶ ಇಲ್ಲ, ಕಲಾಹಾನಿ. ಆದ್ದರಿಂದ ಕೃಷ್ಣ ಪಕ್ಷದಲ್ಲಿ ಅಮೃತ ಸ್ಪರ್ಶದ ಅಭಾವ ಇರೋದ್ರಿಂದ ಚಂದ್ರನ ಕಲೆಗಳಿಗೆ ಹಾನಿ. ಶುಕ್ಲ ಪಕ್ಷದಲ್ಲಿ ಅಮೃತ ಸ್ಪರ್ಶದ ಭಾವ, ಅಮೃತ ಸ್ಪರ್ಶ ಆಗತ್ತೆ. ಆದ್ದರಿಂದ ಚಂದ್ರನ ಕಿರಣಗಳಿಗೆ ಅಭಿವೃದ್ಧಿಯಾಗಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳೆರಡಕ್ಕೂ ಈ ಪ್ರದೇಶ ಕಾರಣವಾಗುವಂತೆ ಇದೆ. ಇದೆಲ್ಲವೂ ಭಗವಂತನ ಆಜ್ಞೆಯಿಂದ ನಡೆಯುವಂತಹ ಅತಿಮಾನುಷವಾದ ದೈವಿಕವಾದ ಒಂದು ವ್ಯಾಪಾರ. ಇಲ್ಲೇ ಹಯಶಿರ,
ಒಡವಾಗ್ನಿ ಅಂತ ಕರೀತಾರೆ. ಒಡವಾನಲ, ಬಡಬಾನಲ, ಒಡವಾಗ್ನಿ ಆ ಅಗ್ನಿ ಹೆಸರು. ಆ ಒಡವಾಗ್ನಿ ಎಲ್ಲಿದೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಆ ಒಡವಾಗ್ನಿ ಇರುವಂತಹ ಪ್ರದೇಶ ಇದು. ಒಡವ ಅಂತಂದ್ರೆ ಕುದುರೆ. ಅದರಿಂದ ಇಲ್ಲಿ ನಿರೂಪಣೆ ಮಾಡಬೇಕಾದ್ರೆ ಅತ್ರ ದಿವ್ಯ ಹಯಶಿರಾ ಅಂತ, ಹಯಶಿರಸ್ ಅಲ್ಲಿ ಅಗ್ನಿ, ಆ ಒಡವಾಗ್ನಿ ಇದೆ. ಆ ಒಡವಾಗ್ನಿಯ ತಲೆ ಅದು ಹೇಗಿದೆ ಅಂತಂದ್ರೆ ನಿರೂಪಣೆ ಮಾಡ್ತಾರೆ ಇಲ್ಲಿ, ಕುದುರೆ, ಆ ಕುದುರೆಯ ಮುಖದಂತೆ ಇದೆ. ದಿವ್ಯವಾದ, ಸಾಮಾನ್ಯವಾದ ಕುದುರೆ ಮುಖ ಅಲ್ಲ ಇದು, ದಿವ್ಯವಾದ ಕುದುರೆಯ ಮುಖ. ಸುವರ್ಣಾಭ, ಬಂಗಾರದಂತೆ ಪ್ರಕಾಶಮಾನವಾದ ಒಂದು ಅಗ್ನಿ ಅದು. ಆ ಅಗ್ನಿಯ ಮುಖ ಕುದುರೆಯ ಮುಖ ಇದ್ದಾಗಿದೆ. ಅದೇನಾಗುತ್ತೆ, ಹುಣ್ಣಿಮೆ ಪರ್ವಣಿ ಪರ್ವಣಿ, ಹುಣ್ಣಿಮೆ ಅನ್ನೋದು ಒಂದು ಪರ್ವ, ಅಮಾವಾಸ್ಯೆ ಅನ್ನೋದು ಒಂದು ಪರ್ವ. ಹುಣ್ಣಿಮೆ ಎನ್ನುವ ಪರ್ವದಲ್ಲಿ ನೀರು ಅಭಿವೃದ್ಧಿ ಆಗುತ್ತೆ, ಅಮಾವಾಸ್ಯೆ ಎನ್ನುವಂತಹ ಪರ್ವಕಾಲದಲ್ಲಿ ನೀರು ಅಭಿವೃದ್ಧಿ ಆಗುತ್ತೆ. ಆ ನೀರನ್ನ ಕುಡಿಲಿಕ್ಕೋಸ್ಕರವಾಗಿ ಎದ್ದು ಬರ್ತಾನೆ ಮೇಲೆ. ಎದ್ದು ಬರ್ತಾನೆ ಅಂದ್ರೆ ಇಲ್ಲಿ ಮೊದಲೇ ದಕ್ಷಿಣಾಗ್ನಿ ಇದೆಯಲ್ಲ, ಆ ದಕ್ಷಿಣಾಗ್ನಿಯನ್ನ ಬೂಸ್ಟಪ್ ಮಾಡ್ಲಿಕ್ಕಾಗಿ ಬರ್ತಾನೆ. ಅಸುರರನ್ನ ಸಂಹಾರ ಮಾಡ್ಲಿಕ್ಕಾಗಿಯೇ ಇರುವ ದಕ್ಷಿಣಾಗ್ನಿ. ಒಬ್ಬ ಋಷಿಯ ಶಾಪದಿಂದ ಪಾತಾಳಕ್ಕೆ ಬಿದ್ದ ಅಗ್ನಿ ಅಂದ್ರಲ್ಲ, ಆ ಅಗ್ನಿಯನ್ನ ಬೂಸ್ಟಪ್ ಮಾಡಿ ಅವನನ್ನ ಜಾಜ್ವಲ್ಯಮಾನ ಮಾಡಿ ಅವನ ಒಳಗೆ ಸನ್ನಿಹಿತನಾಗಿ ನೀರನ್ನ ಕುಡಿಲಿಕ್ಕಾಗಿ ಅನಾದಿ ಕಾಲದಿಂದ ಭಗವಂತನಿಂದ ಇಡಲ್ಪಟ್ಟ ಒಡವಾನಲ ಹಯಶಿರ ಅನ್ನುವಂತ ಅಗ್ನಿ ಪರ್ವಕಾಲಗಳಲ್ಲಿ ಮೇಲೆದ್ದು ಬಂದು ಆ ನೀರನ್ನ ಕುಡಿದು ಆ ನೀರನ್ನ ಜಗತ್ನಲ್ಲೆಲ್ಲ ತುಂಬಿಸಿ ಬಿಡ್ತಾನೆ. ಆದ್ದರಿಂದ ಇದನ್ನ ಪಾತಾಳ, ಚೆನ್ನಾಗಿ ಹೇಳ್ತಾರೆ, ಪಾತಾಳ. ಪಾತಾಳ ಏನು ಪಾತಾಳ ಅಂತಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ವಾದಿರಾಜರು. ಯಸ್ಮಾತ್, ಯಾವ ಕಾರಣದಿಂದ ಇಲ್ಲಿ ಈ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಜಲಚರ ಪ್ರಾಣಿಗಳು, ಅವಾಗಲೇ ಹೇಳಿದ್ರು, ಶುದ್ಧೋದಕ ಸಮುದ್ರದಿಂದ ಕ್ಷೀರ ಸಮುದ್ರದಿಂದ ಧಬ ಅಂತ ಕೆಳಗೆ ಬೀಳ್ತಾ ಇರುತ್ತೆ ಅಂತ. ಆ ಎಲ್ಲ ಜಲಚರ ಪ್ರಾಣಿಗಳಿಂದ ಕೂಡಿದ ನೀರು ಈ ಲೋಕಕ್ಕೆ ಬೀಳ್ತದೋ ಅಂತಹ ಲೋಕವನ್ನ ಪಾತಾಳ. ವಾದಿರಾಜರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ತಾರೆ ಪಾತಾಳ ಅನ್ನೋ ಶಬ್ದಕ್ಕೆ. ಅಂ ಲಾತಿ ಅಲಂ, ತುಂಬಾ ಚೆನ್ನಾಗಿ ಮಾಡ್ತಾರೆ ವಾದಿರಾಜ ಸ್ವಾಮಿ ವ್ಯಾಖ್ಯಾನ. ಅಂ ಅಂದ್ರೆ ನಾರಾಯಣಂ ಅಂತ, ಅಕಾರ ವಾಚ್ಯಂ ನಾರಾಯಣಂ. ಎನ್ನುವ ವರ್ಣದಿಂದ ವಾಚ್ಯನಾಗಿರತಕ್ಕಂತಹ ನಾರಾಯಣನನ್ನ, ಅಂದ್ರೆ ಅಕಾರ ವಾಚ್ಯನಾದ ನಾರಾಯಣನನ್ನ, ಲಾತಿ ಸ್ವಾಂತರ್ಗೃಹಾತೀತಿ ಅಲಂ, ತಮ್ಮೊಳಗೆ ಇಟ್ಕೊಂಡಿರುತ್ತೆ. ಅಂದ್ರೆ ಅಕಾರ ಶಬ್ದವಾಚ್ಯನಾದ ನಾರಾಯಣನನ್ನ ತನ್ನೊಳಗೆ ಇಟ್ಟುಕೊಂಡಿದೆ. ಜಲಂ ತಸ್ಯ ಪಾತ್ರೋ ಯತ್ರೇತಿ ವ್ಯುತ್ಪತ್ತ್ಯಾ ಪಾತಾಳಂ. ಅಕಾರವಾಚ್ಯನಾದ ನಾರಾಯಣನು ವಾಸ ಮಾಡುವ ನೀರನ್ನ ತನ್ನೊಳಗೆ ಇಟ್ಟುಕೊಂಡಿದೆ. ಅಥವಾ ಅಕಾರ ಶಬ್ದವಾಚ್ಯನಾದ ನಾರಾಯಣ ಒಡವಾಗ್ನಿ ರೂಪದಿಂದ, ಸಂಕರ್ಷಣಾಗ್ನಿ ರೂಪದಿಂದ ಇಲ್ಲಿದ್ದಾನೆ, ಅವನಿಗೆ ಆಶ್ರಯವಾಗಿದೆ. ಆದ ಕಾರಣ ಪಾತಾಳ. ಎಷ್ಟು ದೊಡ್ಡ ಅರ್ಥ ನೋಡಿ ಪಾತಾಳ ಲೋಕಕ್ಕೆ. ಇಲ್ಲೇ ದೊಡ್ಡ ಆನೆ ಇದೆ, ಆ ಆನೆಗೆ ಐರಾವತ ಅಂತ ಹೆಸರು. ಆ ಐರಾವತ ಪಾತಾಳದಲ್ಲಿ ಇರುವಂತಹ 2 ಸಮುದ್ರಗಳಿಂದ ಬಿದ್ದ ನೀರಿನ ರಾಶಿಯನ್ನ ತನ್ನ ಸೊಂಡಲುಗಳ ಮುಖಾಂತರ
ಸೊಂಡಲುಗಳ ಮುಖಾಂತರ ಅದೇನ್ ಮಾಡುತ್ತೆ, ಮೇಲಿರುವ ಉಪ್ಪಿನ ಸಮುದ್ರದಲ್ಲಿ ಸೇರಿಸುತ್ತೆ. ಎಷ್ಟು ಸೂಕ್ಷ್ಮವಾದ ವಿಷಯಗಳನ್ನ ಹೇಳ್ತಾರೆ ಭಾರತದಲ್ಲಿ ನೋಡಿ. ಇದನ್ನ ಯುದ್ಧ ಮಾಡಬೇಕೋ ಬೇಡವೋ, ಸಂಧಿ ಮಾಡಬೇಕೋ ಬೇಡವೋ ಅನ್ನುವ ಗಲಾಟೆ ಇರುವ ಸಂದರ್ಭದಲ್ಲಿ ಬಂದ ಮಾತು ಎಷ್ಟು ದೊಡ್ಡ ತತ್ವ ನಮಗೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಐರಾವತ ಏನ್ ಮಾಡುತ್ತೆ, ಅಂಥ ಪಾತಾಳದಲ್ಲಿರುವ 2 ಸಮುದ್ರಗಳಿಂದ ಬಿದ್ದ ನೀರನ್ನ ತನ್ನ ಸೊಂಡಿಲುಗಳಲ್ಲಿ ಎತ್ತುಕೊಂಡು ಕೆಲವು ಕಡೆ ಪಾತಾಳ ತನಕ ಬಿಸಾಕತ್ತೆ ಅಗಲವಾದ ಪ್ರದೇಶಗಳಲ್ಲಿ. ಮತ್ತೆ ಕೆಲವು ಕಡೆ ಸಮುದ್ರ ಜಲ ಇದೆ ಅಲ್ಲ, ನಮ್ಮ ಸಮುದ್ರ, ಉಪ್ಪಿನ ಸಮುದ್ರ, ಆ ಸಮುದ್ರಕ್ಕೆ ಸೇರಿಸುತ್ತೆ. ಆದ್ದರಿಂದಲೇ ಶಾಸ್ತ್ರೀಯವಾದ ದೃಷ್ಟಿಕೋನ, ಐರಾವತಾದಿ ಈ ಆನೆಗಳು ಶುದ್ಧೋದಕ ಮತ್ತು ಕ್ಷೀರೋದಕ ಸಮುದ್ರದಿಂದ ಬಂದಂತಹ ನೀರನ್ನೇ ಇಲ್ಲಿ ಸೇರಿಸುತ್ತೆ. ಆದ್ದರಿಂದ ನಮಗೆ ಮಳೆ ಬರುವ ನೀರು ಉಪ್ಪಿರೋದಿಲ್ಲ. ಯಾಕೆ? ಮೇಘಗಳು, ಮೋಡಗಳು ಯಾವುದನ್ನ ಆಕರ್ಷಣೆ ಮಾಡುತ್ತೆ? ಸೂರ್ಯನ ಕಿರಣಗಳು ಯಾವ ನೀರನ್ನು ಎಳ್ಕೊಳ್ಳುತ್ತೆ? ಸಮುದ್ರದಲ್ಲಿ ಐರಾವತ ಎನ್ನುವ ಆನೆ ಮಿಕ್ಸ್ ಮಾಡಿದ ಶುದ್ಧೋದಕ ಕ್ಷೀರೋದಕ ಸಮುದ್ರಗಳಲ್ಲಿದ್ದ ನೀರನ್ನೇ ಇವ ಏನ್ ಮಾಡ್ತಾನೆ, ಸೂರ್ಯ ತನ್ನ ಕಿರಣಗಳಿಂದ ಎಳ್ಕೊಂಡು ಮೋಡಗಳಿಗೆ ಹಾಕ್ತಾನೆ. ಆ ನೀರನ್ನೇ ಇಂದ್ರದೇವರು ಮಳೆಯ ರೂಪದಲ್ಲಿ ನಮಗೆ ಕೊಡ್ತಾರೆ. ಇದೇ ನೀರನ್ನು ತಗೊಂಡ್ಮೇಲೆ ಅದು ಡಿಸ್ಟಿಲ್ ಆಗಿ ಉಪ್ಪೆಲ್ಲ ಹೋಗಿ ಸಿಹಿ ಬಂತು ಅಂತ ಪರಿಕಲ್ಪನೆ ಮಾಡೋದು ಒಂದು ಕ್ರಮ. ನಮ್ಮ ರಾಜರಂತಾರೆ, ಮಹಾಭಾರತ ಹೇಳುತ್ತೆ, ವೇದವ್ಯಾಸ ದೇವರಂತಾರೆ, ಆ ಪಾತಾಳಕ್ಕೆ 2 ಸಮುದ್ರಗಳಿಂದ ಬಿದ್ದ ಶುದ್ಧವಾದ ಸಿಹಿಯಾದ ನೀರನ್ನ ಐರಾವತ ತಂದು ತನ್ನ ಸೊಂಡಿಲುಗಳಿಂದ ಇಲ್ಲಿ ಹಾಕತ್ತೆ. ಅದನ್ನ ಸೂರ್ಯ ಹೀರಿ ಮೋಡಗಳಿಗೆ ಕೊಟ್ಟು ಇಂದ್ರದೇವರ ಮೂಲಕ ಮಳೆ ಅನ್ನೋದು ಬರುತ್ತೆ. ಆದ್ದರಿಂದ ಪಾತಾಳ ಎಷ್ಟು ದೊಡ್ಡ ಪ್ರದೇಶ ಅಂತ ಗೊತ್ತಾಗುತ್ತೆ ನಮಗೆ. ಐರಾವತ, ವಾಮದ, ಕುಮುದ, ಅಂಜನ, ದೊಡ್ಡ ದೊಡ್ಡ ಆನೆಗಳು. ಸುಪ್ರತೀಕ ಎನ್ನುವಂತಹ ಆನೆಯ ವಂಶದಲ್ಲಿ ಹುಟ್ಟಿ ಬಂದ ಆನೆಗಳಿದೆಲ್ಲ. ಐರಾವತೋ ನಾಗರಾಜೋ ವಾಮದ ಕುಮುದೋಂಜನ ಹೇಳ್ತಾರೆ. ಶ್ರೇಷ್ಠವಾದ ನಾಗರಾಜ ಆನೆಗಳು, ದಿಗ್ಗಜಗಳು ಅಂತ ಕರಿತೇವೆ ಅದನ್ನ. ಅದೆಲ್ಲ ಸುಪ್ರತೀಕ ವಂಶದಲ್ಲಿ ಹುಟ್ಟಿ ಬಂದಿದೆ. ಇಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟಿವೆ. ಅನ್ಯೇ ವಾರಣ ಸತ್ತಮಾಶ್ಚ ಅಂತ ರಾಜರು. ಈ ಐರಾವತ, ಪುಂಡರೀಕ ಅಥವಾ ಐರಾವತ, ವಾಮನ, ಕುಮುದ, ಅಂಜನ ಅನ್ನುವ ಈ 4 ಆನೆ ಸುಪ್ರತೀಕ ಎನ್ನುವಂತಹ ಆನೆಯ ವಂಶದಲ್ಲಿ ಹುಟ್ಟಿ ಬಂದಿದೆ. ಅಷ್ಟಲ್ಲದೆ ಇನ್ನೂ ಬೇಕಾದಷ್ಟು ಆನೆ ಇದೆ. ಒಟ್ಟು 8 ಪ್ರಧಾನವಾದ ಆನೆಗಳು. ಅದನ್ನೇ ಅಷ್ಟದಿಗ್ಗಜಗಳು. ಐರಾವತ, ಪುಂಡರೀಕ, ವಾಮನ, ಕುಮುದ, ಅಂಜನ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೀಕ ಅಂತ 8 ಆನೆಗಳು. ಇದ್ರಲ್ಲಿ ನಮಗೆ ಐರಾವತ, ವಾಮನ, ಕುಮುದ, ಅಂಜನ, ಸುಪ್ರತೀಕ ಅಂತ 5 ಆನೆಗಳ ಬಗ್ಗೆ ಹೇಳಿದ್ದಾಯ್ತು. ಇನ್ನು 3 ನಾ ಹೇಳಿದೆ, ಅಷ್ಟದಿಗ್ಗಜಗಳು. ಇಲ್ಲಿ ಅಷ್ಟು ಮಾತ್ರ ಅಲ್ಲ, ಬೇಕಾದಷ್ಟು ನಾನಾ ಆಕಾರಗಳಿಂದ ಕೂಡಿದ ತಿಮಿಗಳು. ತಿಮಿಗಳು ಅಂದ್ರೆ ಶಾರ್ಕ್. ನಾಮ ತಿಮಿಗಳನ್ನೇ ತಿಮಿಂಗಿಲ ಅಂತ ಕರೆಯೋದು. ತಿಮಿಂಗಿಲ ಅಂತೀವಲ್ಲ, ಶಾರ್ಕ್ಗಳು, ವೇಲ್, ಶಾರ್ಕ್ ಇಲ್ಲಿದೆ. ಅದು ಹೇಗಿರುತ್ತೆ? ಅದು ಆ ಉಪ್ಪು ನೀರನ್ನ ಕುಡ್ಕೊಂಡು ಹೆಂಗ್ ಬಿದ್ದಿರುತ್ತೆ ಹೇಳ್ತಾರೆ. ಅಮೃತದ ನೀರನ್ನ ಕುಡಿಯುತ್ತಂತೆ. ಹೇಗೆ? ಚಂದ್ರನ ಕಿರಣಗಳು ಬೀಳುತ್ತಲ್ಲ, ಚಂದ್ರನ ಕಿರಣಗಳು ಯಾವ ನೀರಿಗೆ ಬೀಳುತ್ತೆ, ಆ ನೀರು ಅಮೃತಮಯವಾದ ನೀರಾಗುತ್ತೆ. ಆ ನೀರುಗಳನ್ನ ಕುಡಿದು ವಾಸ ಮಾಡುತ್ತೆ. ನಾನಾ ಆಕಾರಗಳಿಂದ, ನಾನಾ ರೂಪಗಳಿಂದ, ನಾನಾ ಬಣ್ಣಗಳಿಂದ ಇರುವಂತಹ ತಿಮಿಂಗಿಲವೇ ಮೊದಲಾದ ಬೇಕಾದಷ್ಟು ಪ್ರಾಣಿಗಳು. ಅಲ್ಲಿ ಇನ್ನೊಂದು ವಿಶೇಷ ಇದೆ. ಏನು? ಆ ಪಾತಾಳದಲ್ಲಿ ಭಗವಂತನ ಆದೇಶ, ಎಲ್ಲ ನಡೆಯೋದು ಭಗವಂತನ ಆದೇಶದಿಂದಲೇ. ಇನ್ನೊಂದು ವಿಶೇಷ ಹೇಳ್ತಾರೆ, ಆ ಭಗವಂತನ ವಿಶಿಷ್ಟವಾದ ಒಂದು ಆದೇಶದಿಂದ ಇಲ್ಲಿ ಏನಾಗ್ಬಿಡುತ್ತೆ, ಸೂರ್ಯ ಚಂದ್ರ ಸೂರ್ಯ ಚಂದ್ರರಿಬ್ಬಿದ್ದಾರಲ್ಲ, ಆ ಸೂರ್ಯ ಚಂದ್ರರಲ್ಲಿ ಇನ್ನೊಂದು ರೂಪಾಂತರೇಣ, ಇನ್ನೊಂದು ರೂಪದಿಂದ, ವಾದಿರಾಜರು ಎಷ್ಟು ಜನ ಹೇಳ್ತಾರೆ ನೋಡಿ,
ಭಗವಂತನ ಆದೇಶದಂತೆ ಇನ್ನೊಂದು ರೂಪದಿಂದ ಸೂರ್ಯಚಂದ್ರರು ಪಾತಾಳದಲ್ಲಿ ಸಂಚಾರ ಮಾಡ್ತಾರೆ. ತುಂಬಾ ಹತ್ತಿರದಲ್ಲೇ, ಪಾತಾಳ ಲೋಕದ ತುಂಬಾ ಹತ್ತಿರದಲ್ಲೇ ಅವರು ಸಂಚಾರ ಮಾಡ್ತಾರೆ. ಆ ಸಂಚಾರ ಮಾಡುವಾಗ ಹತ್ತಿರದಲ್ಲೇ ಸೂರ್ಯ ಬಂದ್ರೆ ಮನುಷ್ಯರು ಬದುಕಲಿಕ್ಕಾಗತ್ತ? ಅಲ್ಲಿದ್ದಂತಹ ಜೀವರು ಸುಟ್ಟು ಸತ್ತೋಗ್ತಾರೆ. ಮೇಲ್ಲೋಕದಲ್ಲಿ ಸಂಚಾರ ಮಾಡುವ ಸೂರ್ಯಚಂದ್ರರ ರೂಪಗಳು ಬೇರೆ. ಇಲ್ಲಿ ರೂಪಾಂತರೇಣ ತತ್ರ ತತ್ರ ಚರತಿ, 10 ಯೋಜನ ದೂರದ ಒಳಗಡೆ ಸಂಚಾರ ಮಾಡೋದು ಸೂರ್ಯ ಚಂದ್ರ ಇಬ್ರು. ಭಗವಂತನ ಆಜ್ಞೆ. ಅವಾಗ ಅಲ್ಲಿದ್ದ ಜೀವರಿಗೆ ಬಿಸಿಯಾಗಿ ಸತ್ತು ಹೋಗ್ತಾರೆ. ಮತ್ತೆ ಬದುಕೋದು ಹೇಗೆ? ಇಲ್ಲಿ ಹೇಳ್ತಾರೆ, ಮತ್ತೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳಲ್ಲಿ ಚಂದ್ರನ ಅಮೃತ ಸ್ಪರ್ಶ ಕಿರಣಗಳು, ಅಮೃತ ಕಿರಣ ಸ್ಪರ್ಶ ಆಗತ್ತಲ್ಲ, ತಣ್ಣ ಗಾಳಿ ಬರುತ್ತಲ್ಲ, ಅದರಿಂದ ಮತ್ತೆ ಬದುಕ್ತಾರೆ. ವೇದ ಹೇಳುತ್ತೆ, ಅಹೋ ಆರೋಹನ್ನುತ್ತರಾಂ ದಿವಂ, ಅಂದ್ರೆ ಸೂರ್ಯ ಚಂದ್ರರು ಸಾಂಶ ದೇವತೆಗಳಾದ್ದರಿಂದ ನಾನಾ ರೂಪಗಳಲ್ಲಿ ಅವರ ಸಂಚಾರ. ತುಂಬಾ ದೊಡ್ಡ ಪಾಠ ನಮಗಿದಲ್ಲ. ಒಂದು ರೂಪದಿಂದ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಹಾಕುವುದು, ಮೇರೋರ್ ದಿವ್ಯಗಿರೇ ಪ್ರದಕ್ಷಿಣಕರಂ ಸೇವಾ ಮಹೇ ಭಾಸ್ಕರಂ ಅಂತ ಒಂದು. ಮೇರು ಪ್ರದಕ್ಷಿಣೆ ಶುಕ್ಲ ಪಕ್ಷ, ಇದು ಉತ್ತರಾಯಣ ದಕ್ಷಿಣಾಯಣಗಳನ್ನು ಉಂಟು ಮಾಡುವ ಸೂರ್ಯ, ಅವನನ್ನ ಫಾಲೋ ಮಾಡುವಂತಹ ಚಂದ್ರ, ಇವರಿಬ್ಬರು ಜ್ಯೋತಿಷ್ಚಕ್ರ ಸೋಲಾರ್ ಸಿಸ್ಟಮ್ ಅಲ್ಲಿ ಏನಿದ್ದಾರೆ ಅವರು ಒಂದು ರೂಪದಿಂದ ಅಲ್ಲಿ ಸಂಚಾರ ಮಾಡಿದರೆ ಭಗವಂತನ ಆದೇಶದಂತೆ ರೂಪಾಂತರದಿಂದ ಪಾತಾಳದಲ್ಲಿ ಸಂಚಾರ ಮಾಡ್ತಾರೆ. ಅಂದ್ರೆ 2 ರೂಪ. ಸೂರ್ಯಚಂದ್ರರು ಒಂದು ರೂಪದಿಂದ ಜ್ಯೋತಿಷ್ಚಕ್ರದಲ್ಲಿ ಸಂಚಾರ, ಭಗವದಾಜ್ಞೆಯಿಂದ ಇನ್ನೊಂದು ರೂಪದಿಂದ ಇಲ್ಲಿ ಸಂಚಾರ. ಈ ಪ್ರಕಾರವಾಗಿ ಆ ಚಂದ್ರ ಪ್ರತಿನಿತ್ಯ ಉದಯ ಅವನಿಗೆ ಅವನ ತಂಪಾದ ಅಮೃತದ ಸ್ಪರ್ಶವನ್ನ ಮಾಡಿಸುವಂತಹ ಚಂದ್ರನ ಕಿರಣಗಳೇನಿವೆ, ಆ ಕಿರಣಗಳಿಂದ ಏನ್ ಮಾಡ್ತಾನೆ, ಮಧ್ಯಾಹ್ನ ಸತ್ತೋದ್ರಲ್ಲ ಸೂರ್ಯನ ಉಷ್ಣ ಕಿರಣಗಳಿಗೆ, ಆ ಸತ್ತವ್ರನ್ನೆಲ್ಲ ಬದುಕಿಸ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಯಾರು ಸತ್ತೋಗಿದ್ದಾರೆ ಅವರೆಲ್ಲ ಇಲ್ಲಿ ಬದುಕ್ತಾರೆ. ಇಲ್ಲಿ ಯಾರಿದ್ದಾರೆ? ಇಲ್ಲಿ ಇಂದ್ರದೇವರಿಗೆ ಸೋತೋದ, ಅಧರ್ಮದಲ್ಲೇ ಯಾವಾಗಲೂ ಇರುವಂತಹ, ಸಂಪತ್ತನ್ನ ಕಳ್ಕೊಂಡಂತಹ ದೈತ್ಯರುಗಳು ಈ ಪಾತಾಳದ ನೀರಿನ ರಾಶಿಯಲ್ಲಿ ಬಿದ್ದಿರ್ತಾರೆ. ಹೆಂಗ್ ಬಿದ್ದಿರ್ತಾರೆ? ಚೆನ್ನಾಗಿ ಹೇಳ್ತಾರೆ ಇಲ್ಲಿ. 2 ಚತುರ್ಮುಖ ಬ್ರಹ್ಮದೇವರ ಆದೇಶ. ಅಂದ್ರೆ ಸೋತು ಹೋದ, ಸಂಪತ್ತನ್ನ ಕಳೆದುಕೊಂಡ ದೈತ್ಯರೆಲ್ಲ ಪಾತಾಳಕ್ಕೆ ಹೋಗಿ ಬೀಳ್ಬೇಕು. ಇಷ್ಟು ದೊಡ್ಡ ಉತ್ಕೃಷ್ಟವಾದ ಲೋಕ ಪಾತಾಳ ಅಂದ್ಮೇಲೆ ಅಂಥ ಪಾತಾಳದಲ್ಲಿ ದೈತ್ಯರು ದಾನವರೆಲ್ಲ ಹೆಂಗ್ ಬಿದ್ದು ಹೋದ್ರು ಅನ್ನೋ ಪ್ರಶ್ನೆ ಬರುತ್ತೆ ನಮ್ಗೆ ವಾಸ್ತವಿಕವಾಗಿ. ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಇಲ್ಲಿ. ಹೇಗ್ ಬೀಳ್ತಾರೆ? ಇಲ್ಲಿ ಬಿದ್ದಿದ್ದಾರೆ. ಬಿದ್ದವ್ರು ಹೆಂಗ್ ವಾಸ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಚತುರ್ಮುಖ ಬ್ರಹ್ಮದೇವರ ಆದೇಶದಂತೆ ಚತುರ್ಮುಖಾಜ್ಞಯ ಮೃತ್ಯುಪಾಶೈ ವರುಣಪಾಶ್ಚೈಶ್ಚ ಬದ್ಧಾಃ. ಚತುರ್ಮುಖ ಬ್ರಹ್ಮದೇವರ ಆದೇಶದಂತೆ ಮೃತ್ಯುಪಾಶ ಮತ್ತು ವರುಣಪಾಶ, 2 ಪಾಶಗಳು. ಮತ್ತೋಗಿ ಗಲಾಟೆ ಮಾಡಬಾರದು ಅವರೆಲ್ಲ, ಮತ್ತೆ ಕಿರ್ಚಾಡಬಾರದು, ಲೋಕಕ್ಕೆ ತೊಂದರೆ ಕೊಡಬಾರದು. ಅದಕ್ಕೆ ಏನ್ ಮಾಡ್ತಾರೆ? ಬ್ರಹ್ಮದೇವರ ಆದೇಶ ಇದೆ ವರುಣದೇವರಿಗೆ, ನಿನ್ನ ಪಾಶದಿಂದ ಮತ್ತು ಮೃತ್ಯುಪಾಶದಿಂದ ಕಟ್ಟಾಕ್ಬಿಡವ್ರನ್ನ ಅಂತ. ಆ 2 ಪಾಶಗಳಿಗೆ ಬದ್ಧರಾಗಿ ಅವರಲ್ಲಿ ಬಿದ್ದಿರ್ತಾರೆ. ಅಷ್ಟು ದೊಡ್ಡ ಕಾಲ. ಅಲ್ಲಿಂದ ಮುಂದೆ ಅಮೃತ ಇದೆ. ಅಲ್ಲಿ ತಪಸ್ಸು ಮಾಡಿದ ಪಾತಾಳದಲ್ಲಿ ಕೂತು ಭೂತಪತಿ ಎನ್ನುವ ಹೆಸರಿನಿಂದ ಜಗತ್ಪ್ರಸಿದ್ಧರಾದ ನಮ್ಮ ರುದ್ರದೇವರು ತನ್ನ ಭೂತಗಣಗಳು, ತನ್ನ ಕಿಂಕರರಾದ ಎಲ್ಲ ಭೂತಗಣಗಳ ಜೊತೆಯಲ್ಲಿ ಎಲ್ಲ ಜೀವರಿಗೆ ಒಳ್ಳೆಯದಾಗಲಿ, ಎಲ್ಲ ಜೀವರು ಚೆನ್ನಾಗಿರ್ಲಿ ಅನ್ನುವ ಸಂಕಲ್ಪದಿಂದ ಇದೇ ಪಾತಾಳದಲ್ಲೇ ಕೂತ್ಕೊಂಡು ತಪಸ್ಸನ್ನು ಮಾಡಿದರು. ಅಲ್ಲೇ ಪರಮಶಾಂತರ ಗೋಪ್ರತಿಮಾಹ ವಿಪ್ರಾಹ ಅನ್ನುವ ಪದ ಪ್ರಯೋಗ ಮಾಡ್ತಾರೆ. ಗೋಪ್ರತಿಮಾ ಅಂತಂದ್ರೆ ಗೋ ಹೇಗಿರುತ್ತೆ? ಶಾಂತವಾಗಿರುತ್ತೆ. ವಾದಿರಾಜರಂತಾರೆ ಬರೀ ಶಾಂತ ಅಲ್ಲ,
ಗೋಪ್ರತಿಮಾಹ ಪರಮಶಾಂತಾಹ ಇತ್ಯರ್ಥಃ ಅಂತ. ಪರಮಶಾಂತರಾದ ಮುನಿಗಳು ಸ್ವಾಧ್ಯಾಯಗಳನ್ನ ಅಧ್ಯಯನ ಮಾಡ್ತಾ, ಪಾಠ ಪ್ರವಚನ ಮಾಡ್ತಾ, ಎಲ್ಲವನ್ನ ಬಿಟ್ಟು, ಸಕಲ ವ್ಯಾಪಾರಗಳನ್ನು ಬಿಟ್ಟು, ತೆಕ್ತ ಪ್ರಾಣರಾಗಿ ಅಂತ. ಪ್ರಾಣ ಬಿಟ್ಟು ಅಂತ ಅರ್ಥ ಅಲ್ಲ ಇಲ್ಲಿ, ಎಲ್ಲ ಚೇಷ್ಟೆಗಳನ್ನ ಬಿಟ್ಟು ಅಂತ, ಎಲ್ಲ ವ್ಯಾಪಾರಗಳನ್ನ ಬಿಟ್ಟು ಸ್ವರ್ಗವನ್ನ ಸಂಪಾದನೆ ಮಾಡಿಕೊಂಡಿದ್ದಾರೆ. ಆದರೂ ಈ ರುದ್ರದೇವರು ತಪಸ್ಸು ಮಾಡಿದ ಕ್ಷೇತ್ರ ಅಂತ ಪಾತಾಳದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದ್ದರಿಂದ ಅವರನ್ನ ಗೋವ್ರತವನ್ನ ಮಾಡುವ ಯೋಗಿಗಳು ಅಂತ ಕರೀತಾರೆ. ಇಲ್ಲಿ ವಾಸ ಮಾಡುವ ಯೋಗಿಗಳನ್ನ ಗೋವ್ರತವನ್ನ ಮಾಡುವ ಯೋಗಿಗಳು ಅಂತ. ಏನದು ಗೋವ್ರತ ಅಂದ್ರೆ? ಹಸು ಎಲ್ಲಂದ್ರಲ್ಲಿ ಮಲಗತ್ತೆ, ಏನ್ ಸಿಕ್ಕಿದ್ರು ಅಂತ ತಿನ್ನುತ್ತೆ. ಹಾಗೆ ಎಲ್ಲಂದ್ರಲ್ಲಿ ಮಲಗೋದು, ಏನ್ ಸಿಕ್ಕಿದ್ರು ಆಹಾರವನ್ನ ಅದನ್ನ ತಿನ್ನೋದು, ಮಾನ ಮುಚ್ಕೊಳ್ಳಿಕ್ಕೆ ಯಾವುದಾದ್ರೂ ಒಂದು ಬಟ್ಟೆಯನ್ನ ಉಟ್ಕೊಳ್ಳೋದು. ಅಂತಹ ಪರಮ ವಿರಕ್ತರಾದ, ಅಸಂಗರಾದ, ಯಾವುದನ್ನು ಅಪೇಕ್ಷೆ ಪಡದ ಬ್ರಾಹ್ಮಣರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರನ್ನ ಗೋವ್ರತ ಬ್ರಾಹ್ಮಣರು ಅಂತ ಕರೀತಾರೆ. ಆದ್ದರಿಂದ ಮಾತಲಿ ಇಷ್ಟೆಲ್ಲ ಜನಗಳ ಬಗ್ಗೆ ನಿರೂಪಣೆ ಮಾಡಿದೆ. ಇದರಲ್ಲಿ ನಿನಗೆ ಯಾವ ಗುಣದಿಂದ ಕೂಡಿದ ವರ ಇಷ್ಟ ಆಗ್ತಾನೋ ನೋಡಪ್ಪ. ನಾರದರೆ ನನಗ ವರ ಇಷ್ಟ ಆದ ಅಂತ ನೀನು ಹೇಳಿದ್ರೆ ಯತ್ನಮಾಸ್ಥಾಯ ವರ ಇಷ್ಯಾಮಿ, ಮಹಾಪ್ರಯತ್ನ ಪಟ್ಟಾದರೂ ನಿನ್ನ ಮಗಳಿಗೆ ಗಂಡನಾಗುವಂತೆ ನಾನು ಪ್ರಯತ್ನ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತಾರಲ್ಲ ಹಾಗೆ ನಾನು ಮಹಾಪ್ರಯತ್ನವನ್ನ ಮಾಡ್ತೀನಿ ಅಂತ ನಾರದರಂದ್ರು. ಆದ್ರೆ ಒಂದು, ಇಲ್ಲಿ ವಾಸ ಮಾಡೋರು ಯಾವ ಜಾತಿಯವರು? ಚೆನ್ನಾಗಿ ಹೇಳ್ತಾರೆ. ಯಾವ ಜಾತಿ, ಅವ್ರು ಹೆಂಗ್ ಹುಟ್ಟಿದ್ರು, ಅವ್ರ ಹೆಸರು, ಅಪ್ಪ ಯಾರು, ಅಮ್ಮ ಯಾರು, ನನಗ್ಯಾವುದು ಬೇಕು ಅಂತ ಹೇಳೋದು ನಾರದರಿಗೆಲ್ಲ ಗೊತ್ತಿದೆ, ಮಾತಾಡ್ತಿಲ್ಲ. ನನಗೇನು ಗೊತ್ತಿಲ್ಲ. ಮಹಾಪ್ರಳಯ ಕಾಲವಾಗುತ್ತಲ್ಲ, ಆ ಮಹಾಪ್ರಳಯ ಕಾಲವಾದಾಗಲೇ ಇಲ್ಲಿರುವ ವಡವಾಗ್ನಿ ಇಲ್ಲಿಂದ ಮೇಲೆ ಹುಟ್ಟಿ ಮೂರು ಲೋಕಗಳ ಎಲ್ಲ ಜೀವ ಜಡಾತ್ಮಕವಾದ ಸಮಸ್ತವನ್ನು ಸುಟ್ಟು ಹಾಕಿಬಿಡ್ತಾನೆ. ಅದರಿಂದ ಇದು ಪ್ರಳಯ ಕಾಲದಲ್ಲಿ ಮಾತ್ರ ಮೇಲ್ ಹೋಗೋದು. ಅಲ್ಲಿ ತನಕ ಶಾಂತವಾಗಿ ನೀರನ್ನ ಕುಡಿತಾ ಇಲ್ಲೇ ಇರುತ್ತೆ. ಇಲ್ಲಿಂದ ಬೇರೆ ಕಡೆಗೆ ಹೋಗೋದಿಲ್ಲ, ಇಲ್ಲಿಂದ ಶಾಂತನೂ ಆಗೋದಿಲ್ಲ, ಚೆನ್ನಾಗಿ ನಿಧಾನವಾಗಿ ಉರಿತಾ ಇರುತ್ತೆ. ನೋಡಪ್ಪ, ಇದು ಈ ಪಾತಾಳದ ನಾಗಲೋಕದ ನಾಭಿಸ್ಥಾನದಂತೆ ಇರುವ ಈ ಪಾತಾಳದ ವೈಭವ ನಾನು ನಿನಗೆ ವರ್ಣನೆ ಮಾಡಿದ್ದೇನೆ. ಇಲ್ಲಿ ನಿನಗೆ ಯಾರು ಬೇಕು, ಯಾವ ಗುಣದ ಹುಡುಗ ಇಷ್ಟ ಆಗಿದ್ದಾನೆ ಹೇಳು, ನಾನು ಮಾತಾಡ್ಕೊಂಡ್ ಬರ್ತೀನಿ ಅಂತಂದಾಗ ಮಾತರಿ ಅಂದ, ಸ್ವಾಮಿ ನಂಗೆ ಯಾರು ಇಷ್ಟ ಆಗ್ತಾ ಇಲ್ಲ, ಬೇರೆ ಕಡೆ ಹೊಟ್ಟೋಗೋಣ ಬನ್ನಿ. ಇಷ್ಟೆಲ್ಲಾ ವರ್ಣನೆ ಮಾಡ್ತಾರೆ ನಾರದ್ರು. ಅವರಂದ ಮಾತಲಿ, ನಂಗೆ ಬೇಡ, ಬೇರೆ ಕಡೆ ಹೊಟ್ಟೋಗೋಣ ಬನ್ನಿ ಅಂತ, ನಾನು ಬೇರೆ ಕಡೆ ಕರ್ಕೊಂಡು ಹೋಗು ಅಂತ ಮಾತಲಿ ಹೇಳ್ದ. ಅಲ್ಲಿಂದ ನಾರದರು ಅವನನ್ನ ಹಿರಣ್ಯಪುರಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಹಿರಣ್ಯಪುರದಲ್ಲೂ ಗಂಡು ಬೇಡ ಅಂತಾನೆ. ಆ ಎಲ್ಲ ಕಥೆಗಳನ್ನ ಏನು ಕಣ್ಣುವರು ನಿರೂಪಣೆ ಮಾಡ್ತಾರೆ ದುರ್ಯೋಧನನಿಗೆ. ಅದನ್ನ ಜನಮೇಜಯ ರಾಜನಿಗೆ ಮಹಾನುಭಾವರಾದ ವೈಶಂಪಾಯನರು ಅದೆಲ್ಲ ನಡೆದ ಕಥೆಗಳನ್ನ ನೋಡಿ, ಇದೆಷ್ಟು ತತ್ವಗಳಿದೆ, ಎಷ್ಟು ಅದ್ಭುತವಾದ ಹೊಸ ಹೊಸ ವಿಷಯಗಳಿದೆ, ಇದೆಲ್ಲವನ್ನ ನಮಗೋಸ್ಕರವಾಗಿ ವೇದವ್ಯಾಸರು ಬರ್ಕೊಟ್ಟಿದ್ದಾರೆ. ಅಂತ ಅದ್ಭುತವಾದ ಚರಿತ್ರೆಗಳನ್ನೆಲ್ಲ ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ಅಷ್ಟನವತಿತಮೋಧ್ಯಾಯಃ ಭಗವದ್ಧ್ಯಾನ ಪರ್ವಣಿ 29ೋಧ್ಯಾಯಃ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 98ನೇ ಅಧ್ಯಾಯ, ಜೊತೆಯಲ್ಲೇ ಭಗವದ್ಧ್ಯಾನದಲ್ಲಿ 29ನೇ ಅಧ್ಯಾಯ ಮುಗಿತಾ ಗೊತ್ತಿನ ಪಾಠ ಮುಗಿಯುತ್ತೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.